ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಮೋಹನ್ ಕೃಷ್ಣಮೂರ್ತಿ. ಇಂದಿನ ತರಗತಿಯಲ್ಲಿ ನಾವು ಹಿಮಾಲಯನ್ ರಿವರ್ಸ್ ಅಂದರೆ ಹಿಮಾಲಯ ಪರ್ವತದ ನದಿಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ನನ್ನ ಪರಿಚಯ ಹೀಗಿದೆ. ನಾನು ಬೆಂಗಳೂರು ಯೂನಿವರ್ಸಿಟಿಯ ಯೂನಿವರ್ಸಲ್ ಕಾಲೇಜ ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಜಾಗ್ರಫಿ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನಾವು 2 ಪುಸ್ತಕಗಳನ್ನ ಸಹ ಬರೆದಿದ್ದೇನೆ. ಪರಿಸರ ತಜ್ಞನಾಗಿ ಮತ್ತು ಭೂಗೋಳ ತಜ್ಞನಾಗಿ ನಾನು ಈಗ ಕೆಲಸ ಮಾಡ್ತಿದ್ದೇನೆ ಸ್ನೇಹಿತರೆ. ಹಲವಾರು ದೇಶಗಳಿಗೆ ವಿಪತ್ತು ನಿರ್ವಹಣೆ ಸಲಹೆಗಾರನಾಗಿ ಕೂಡ ಕೆಲಸ ಮಾಡ್ತಿದ್ದೇನೆ. ತಾವೆಲ್ಲರಿಗೂ ನಿನ್ನೆಯ ತರಗತಿಯಲ್ಲಿ ನಾವು ಹಿಮಾಲಯ ಪರ್ವತದ ಬಗ್ಗೆ ತಿಳಿದಿದ್ವಿ. ಯಾವ ರೀತಿ ಹಿಮಾಲಯ ಪರ್ವತದ ವಿಕಾಸ ಆಯಿತು, ಹಿಮಾಲಯ ಪರ್ವತದ ಶ್ರೇಣಿಗಳ್ಯಾವುವು, ಹಿಮಾಲಯ ಪರ್ವತದ ಶಿಖರಗಳ್ಯಾವುವು, ಮಡಿಚುವಿಕೆ ಎಂದರೇನು, ಮಡಿಕೆ ಪರ್ವತ ಎಂದರೇನು ಎಂದೆಲ್ಲ ತಿಳಿದಿದೆ. ಭಾರತದ ಉತ್ತರದಲ್ಲಿರುವಂತಹ ಹಿಮಾಲಯ ಪರ್ವತಗಳ ಬಗ್ಗೆ ತಾವಿಲ್ಲಿ ಮತ್ತೊಮ್ಮೆ ಕಾಣಬಹುದು. ಹಿಮಾಲಯ ಪರ್ವತದ ಮೇಲೆ ಯಾವಾಗಲೂ ಹಿಮ ಕವಿದಿರುವಂಥದ್ದು. ಹಿಮ ಅಂದರೆ ಸ್ನೋ, ಆಲಯ ಅಂದರೆ ಮನೆ. ಸೊ ಹಿಮದ ಮನೆನ ಹಿಮಾಲಯ ಎಂದು ಕರೆಯುತ್ತೇವೆ. ಅದಲ್ಲದೆ ಹಿಮಾಲಯದ ಉತ್ತರಕ್ಕೆ ಟಿಬೆಟನ್ ಪ್ರಸ್ಥಭೂಮಿ ಕೂಡ ಇಲ್ಲಿ ತಾವು ಕಾಣಬಹುದು. ಟಿಬೆಟನ್ ಪ್ರಸ್ಥಭೂಮಿ ಕೂಡ ತಾವಿಲ್ಲಿ ಚಿತ್ರದಲ್ಲಿ ಕಾಣಬಹುದು. ಯಾವ ರೀತಿ ಹಿಮಾಲಯ ಮತ್ತು ಟಿಬೆಟನ್ ಪ್ರಸ್ಥಭೂಮಿ ಮೇಲೆ ಹಿಮ ಕವಿದಿರುತ್ತೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬೇಕು ಸ್ನೇಹಿತರೆ. ಸೊ ಅತಿ ಹೆಚ್ಚು ಹಿಮ ಬೀಳುವಂಥ ಪ್ರದೇಶ ಅಂತ ಹೇಳಿದ್ದೆ ನಾನು ನಿನ್ನೆ ತರಗತಿಯಲ್ಲಿ. ಆರ್ಟಿಕ್ ಮತ್ತು ಅಂಟಾರ್ಟಿಕ್ ಬಿಟ್ಟರೆ ಅತಿ ಹೆಚ್ಚು ಹಿಮ ಬೀಳುವಂಥ ಪ್ರದೇಶ ಹಿಮಾಲಯ ಮತ್ತು ಟಿಬೆಟನ್ ಪ್ರಸ್ಥಭೂಮಿ. ಸೊ ಇದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಈ ಹಿಮಾಲಯ ಮತ್ತು ಹಿಮಾಲಯ ಪರ್ವತದ ಉತ್ತರದಲ್ಲಿರುವಂತಹ ಟಿಬೆಟನ್ ಪ್ರಸ್ಥಭೂಮಿ ಮೇಲೆ ಇರುವಂತಹ ಹಿಮ ನದಿಗಳು ಯಾವ ರೀತಿ ಇದೆ ಅಂತ ಹೇಳಿ ನೀವು ಇಲ್ಲಿ ಕಾಣ್ಬೋದು. ನಾವು ಈ ಹಿಮ ಕರಗಿದಾಗ ಅಥವಾ ಹಿಮ ನದಿ ಕರಗಿದಾಗ ಅದರಿಂದ ಬರ್ತಾ ಇರುವಂತಹ ನದಿಗಳನ್ನ ನಾವು ಇಲ್ಲಿ ಗಮನಿಸಬಹುದು. ಇದನ್ನೇ ನಾವು ಹಿಮನದಿ ಅಂತ ಉಗಮವಾಗುವಂಥ ನದಿಗಳೆಂದು ಕರೆಯುತ್ತೇವೆ. ಗ್ಲೇಷಿಯಲ್ ರಿವರ್ಸ್ ಅಂತ ಕರಿತೀವಿ. ಈ ನದಿಗಳನ್ನ ನಾವು ಗ್ಲೇಷಿಯಲ್ ರಿವರ್ಸ್ ಎಂದು ಕರೆಯುತ್ತೇವೆ ಸ್ನೇಹಿತರೆ. ಸೊ ಹಿಮಾಲಯ ಪರ್ವತದಲ್ಲಿರುವಂತಹ ಹಿಮ ಮತ್ತು ಹಿಮ ನದಿ ಅವೆಲ್ಲ ಕರಗಿ ಹಲವಾರು ನದಿಗಳು ಉಗಮವಾಗ್ತವೆ. ತಾವಿಲ್ಲಿ ಅದನ್ನ ಕಾಣಬಹುದು. ಅದೇ ದಕ್ಷಿಣ ಭಾರತದಲ್ಲಿರುವ ನದಿಗಳು ಚೆಲುಮೆಗಳಿಂದ ಉಗಮವಾಗ್ತವೆ ಸ್ನೇಹಿತರೆ. ಸೊ ಹಿಮಾಲಯದ ನದಿಗಳು ಹಿಮ ಕರಗಿ ಅದರಿಂದ ಬರುವಂಥ ನೀರಿಂದ ಉಗಮವಾಗ್ತವೆ. ಸೊ ಈ ಕಾರಣದಿಂದ ಹಿಮಾಲಯದ ನದಿಗಳನ್ನು ನಾವು ಸರ್ವಕಾಲಿಕ ನದಿಗಳು ಅಥವಾ ಪೆರಿನಿಯಲ್ ರಿವರ್ಸ್ ಎಂದು ಕರೆಯುತ್ತೇವೆ. ಪೆರಿನಿಯಲ್ ಅಂದರೆ ವರ್ಷ ಪೂರ್ತಿ ನೀರಿರುವಂಥ ನದಿಗಳು. ಅದನ್ನು ತಾವಿಲ್ಲಿ ಗಮನಿಸಬಹುದು. ಈ ಬೆಟ್ಟಗುಡ್ಡ ಪ್ರದೇಶಗಳ ಮೇಲೆ ಹುಟ್ಟುವ ನದಿ ಬೆಟ್ಟಗಳನ್ನು ಕೊರೆದು ಅದರಿಂದ ಬಂದಂಥ ಮಣ್ಣು ಮತ್ತು ಶಿಲೆಗಳನ್ನು ಸಾಗಿಸುತ್ತೆ ಸ್ನೇಹಿತರೆ. ಸೊ ಹಿಮಾಲಯ ಪರ್ವತದಲ್ಲಿರುವಂಥ ಕಲ್ಯಾವುದು ಅಗ್ನಿಶಿಲೆಗಳು ಮತ್ತು ರೂಪಾಂತರ ಶಿಲೆಗಳು, ಇಗ್ನಿಯಸ್ ಮತ್ತು ಮೆಟಮಾರ್ಫಿಕ್ ಶಿಲೆಗಳಿದೆ. ಯಾಕೆಂದರೆ ನಾನು ನಿನ್ನೆ ಹೇಳಿದಂಗೆ ಇಲ್ಲಿ ಜ್ವಾಲಾಮುಖಿ ಕೂಡ ಆಗಿತ್ತು ವಿಕಾಸ ಆದಾಗ, ಹಿಮಾಲಯ ವಿಕಾಸ ಆದಾಗ. ಹಾಗೆ ತುಂಬ ಒತ್ತಡದಿಂದ ಮಣ್ಣೆಲ್ಲ ಮಡಿಚುವಿಕೆಯಿಂದ ಮಡಿಕೆ ಪರ್ವತವಾಗಿ ರೂಪಾಂತರ ಶಿಲೆಗಳಾಗಿ ಮಾರ್ಪಟ್ಟಿತ್ತು. ಸೊ ಹಿಮಾಲಯದಲ್ಲಿರುವಂಥ ಶಿಲೆಗಳ್ಯಾವುವು ಅಗ್ನಿಶಿಲೆ ಮತ್ತು ರೂಪಾಂತರ ಶಿಲೆಗಳು. ಸೊ ತುಂಬ ರೂಪಾಂತರ ಶಿಲೆಗಳಿರುವಂಥ ಪರ್ವತ ಶ್ರೇಣಿ ಸ್ನೇಹಿತರೆ. ಈ ನದಿಗಳು ಮತ್ತು ಹಿಮ ನದಿಗಳು ಬೆಟ್ಟಗಳನ್ನು ಕೊರೆದು ಅದರಿಂದ ಸಾಗಿಸುವಂಥ ಮಣ್ಣನ್ನು ನಾವು ಮೆಕ್ಕಲ್ಲು ಮಣ್ಣು ಎಂದು ಕರೆಯುತ್ತೇವೆ. ಈ ಮಣ್ಣು ಬೆಟ್ಟಗಳಿಂದ ಇಳಿದು ಬಂದು ಉತ್ತರ ಮಹಾಮೈದಾನದಲ್ಲಿ ಸಂಚಯನ ಆಗುತ್ತೆ. ಅದನ್ನು ಸಹ ನಾವು ಮುಂದಕ್ಕೆ ನೋಡೋಣ. ಸೊ ತಾವೆಲ್ಲರಿಗೂ ಹಿಮ ಅಂದ್ರೇನು, ಹಿಮ ನದಿ ಅಂದ್ರೇನು, ಯಾವ ರೀತಿ ಇದೆ ಅಂತೇಳಿ ಇಲ್ಲಿ ಕಾಣ್ತಾ ಇದೆ. ಸೊ ಹಿಮ ನದಿಯಿಂದ ಬರುವಂಥ ನದಿಗಳನ್ನ ನಾವು ಗ್ಲೇಷಿಯಲ್ ಫೆಡ್ ರಿವರ್ಸ್ ಅಥವಾ ಹಿಮ ನದಿಯ ಎಂದು ಕರೆಯುತ್ತೇವೆ. ಈ ನದಿಗಳು ಯಾವಾಗಲೂ ನೀರಿರೋದ್ರಿಂದ ಅದನ್ನು ಪೆರಿನಿಯಲ್ ಸರ್ವಕಾಲಿಕ ನದಿಗಳೆಂದು ಕರೆಯುತ್ತೇವೆ. ತಾವಿಲ್ಲಿ ನೋಡ್ಬೋದು, ಈ ಥರ ಹಿಂದೆ ಬೆಟ್ಟಗಳು ಹಿಮ ಕವಿದಿರುವಂಥ ಬೆಟ್ಟಗಳಿಂದ ಇಳಿದು ನದಿ ಬರ್ತಾ ಇರೋದನ್ನ ತಾವಿಲ್ಲಿ ಕಾಣ್ಬೋದು. ಸೊ ನದಿಗಳೆಂದರೇನು? ನೈಸರ್ಗಿಕವಾಗಿ ಎತ್ತರವಾದ ಪ್ರದೇಶದಿಂದ ಇಳಿಜಾರಿಗೆ ಹರಿದು ಬರುವಂಥ ನೀರಿಗೆ ನಾವು ನದಿ ಎಂದು ಕರೆಯುತ್ತೇವೆ. ನ್ಯಾಚುರಲ್ ಫ್ಲೋ ಆಫ್ ವಾಟರ್ ಫ್ರಮ್ ಹೈಲ್ಯಾಂಡ್ಸ್ ಟು ಲೋಲ್ಯಾಂಡ್ಸ್ ಅಂದರೆ ಎತ್ತರವಾದ ಪ್ರದೇಶದಲ್ಲಿ ಹುಟ್ಟಿ ಇಳಿಜಾರಿಗೆ ಹರಿದು ಬರುವುದನ್ನು ತಾವು ಇಲ್ಲಿ ಗಮನಿಸಬಹುದು. ಸೊ ನೈಸರ್ಗಿಕವಾಗಿ ಹರಿತಾ ಇರುವಂಥ ನೀರನ್ನ ನೀವು ಗಮನಿಸಬಹುದು. ಬೆಟ್ಟಗುಡ್ಡ ಪ್ರದೇಶಗಳನ್ನು ಏನು ಸರಿಸ್ತಾ ಇದೆ ನೋಡಿ, ಕಲ್ಲು ಬಂಡೆಗಳನ್ನ ಮಣ್ಣನ್ನ ಸಾಗಿಸ್ತಾ ಇದೆ. ಆ ಕಲ್ಲು ಬಂಡೆಗಳು ಹಾಗೆ ನೀರಲ್ಲಿ ಹೊಳ್ಳಿ ತಾವು ಗಮನಿಸಬಹುದು ಯಾವ ರೀತಿ ಕಲ್ಲುಗಳು ಉರುಳ್ತಾ ಇದೆ. ಅದರಿಂದ ಬರುವಂಥ ಮಣ್ಣನ್ನು ನಾವು ಮೆಕ್ಕಲ್ಲು ಮಣ್ಣು ಎಂದು ಕರೆಯುತ್ತೇವೆ. ಇದೇ ಸಂಚಯನಗೊಂಡು ನಮಗೆ ಮುಂದೆ ಮೆಕ್ಕಲು ಮಣ್ಣಾಗಿ ಸಿಗುತ್ತೆ ಸ್ನೇಹಿತರೆ. ಸೊ ಈ ಕಲ್ಲು ಬಂಡೆಗಳನ್ನ ನಾವೆಲ್ಲ ಬೆಟ್ಟಗಳ
ಪಾದ ಅಂದರೆ ಫುಟಿಲ್ಸ್, ಪಿಡ್ಮೌಂಟ್ ಎಂಬ ಪ್ರದೇಶದಲ್ಲಿ ಕಾಣ್ಬೋದು. ಎಲ್ಲ ಬೆಟ್ಟಗುಡ್ಡ ಪ್ರದೇಶಗಳು ಮೇಲಿಂದ ಕೆಳಗಡೆ ಇಳಿದು ಬೆಟ್ಟದ ಪಾದದಲ್ಲಿ ಬಂದು ಸಂಗ್ರಹ ಆಗುತ್ತೆ ಸ್ನೇಹಿತರೆ. ಸೊ ಇದನ್ನು ನಾವು ಮುಂದುವರಿಯೋದಕ್ಕಿಂತ ಮುಂಚೆ ಯಾವ ರೀತಿ ನದಿಗಳ ಚಲನೆ ಇರುತ್ತೆ ಅಂತೇಳಿ ನೋಡೋಣ. ನದಿಗಳು ಉಗಮವಾಗುವಂಥ ಬೆಟ್ಟಗಳ ಮೇಲೆ ಅದರಿಂದ ಬಂದು ಇಳಿಯುವಂಥ ಪ್ರದೇಶಕ್ಕೆ ನಾವು ಯೂತ್ ಸ್ಟೇಜ್, ಯೌವನ ವ್ಯವಸ್ಥೆ ಅಂತೇಳಿ ಕರೆಯುತ್ತೇವೆ. ಇದನ್ನು ತಾವು ಇಲ್ಲಿ ಕಾಣ್ಬೋದು. ಬೆಟ್ಟಗುಡ್ಡ ಪ್ರದೇಶಗಳಿಂದ ಹುಟ್ಟಿ ಹರಿಯುವುದನ್ನು ನಾವು ಯೂತ್ ಸ್ಟೇಜ್ ಆಫ್ ದ ರಿವರ್ ಅಂತ ಕರಿತೀವಿ. ಅಲ್ಲಿಂದ ಮುಂದೆ ಬಂದು ಇಲ್ಲಿ ಮೆಚೂರ್ ಸ್ಟೇಜ್, ಮಧ್ಯವಸ್ಥೆ ಇದು. ಈ ಭಾಗದಲ್ಲಿ ಹಲವಾರು ಉಪನದಿಗಳು ಬಂದು ಸೇರುತ್ತೆ. ಅದರ ನದಿ ಅಗಲ ಹೆಚ್ಚಾಗುತ್ತೆ. ಅದರ ಸುತ್ತಮುತ್ತ ಪ್ರದೇಶದಲ್ಲಿ ಪ್ರವಾಹ ಮೈದಾನ ಹೆಚ್ಚಾಗುತ್ತೆ, ಉಪನದಿಗಳು ಹೆಚ್ಚಾಗುತ್ತೆ. ಆಗ ಆ ನದಿ ಅಗಲ ಆಗುತ್ತೆ ಸ್ನೇಹಿತರೆ. ಅಲ್ಲಿಂದ ಮುಂದುವರೆದು ಕರಾವಳಿ ತೀರಕ್ಕೆ ಬಂದಾಗ ವೃದ್ಧಾಪ್ಯವಸ್ಥೆ ಅಂದರೆ ಸಿನೈಲ್ ಸ್ಟೇಜ್, ಕೊನೆಯ ಹಂತ, ಸಮುದ್ರಕ್ಕೆ ಸೇರುವಂತಹ ಹಂತನ ಸಿನೈಲ್ ಸ್ಟೇಜ್ ಎಂದು ಕರೆಯುತ್ತೇವೆ. ಆ ಭಾಗದಲ್ಲಿ ನದಿಯ ತಿರುವಿಕೆಗಳು ಹೆಚ್ಚಾಗಿ ಮಿಯಾಂಡ್ರಿಂಗ್ ಆಗಿ ಹಲವಾರು ಚಿಕ್ಕ ಚಿಕ್ಕ ಸರೋವರಗಳು, ತುಂಬ ದೊಡ್ಡ ಪ್ರವಾಹ ಮೈದಾನವನ್ನೆಲ್ಲ ನಿರ್ಮಿಸುತ್ತೆ ನದಿ. ಇದನ್ನು ನಾವು ಲಾಂಗಿಟ್ಯೂಡ್ನಲ್ ಪ್ರೊಫೈಲ್ ಆಫ್ ದ ರಿವರ್ ಅಂದರೆ ಓವರಾಲ್ ನದಿಯ ಹರಿಯುವಂಥ ಪ್ರದೇಶ ಎಂದು ಕರೆಯುತ್ತೇವೆ. ಇದನ್ನು ನಾವು ನದಿ ಜಲನಯನ ಪ್ರದೇಶ ಎಂದು ಕರೆಯುತ್ತೇವೆ. ನದಿಗೆ ಎಲ್ಲೆಲ್ಲಿಂದ ನೀರು ಬಂದು ಸೇರುತ್ತೆ ಸುತ್ತಮುತ್ತ ಪ್ರದೇಶದಿಂದ, ಅದನ್ನು ನಾವು ನದಿಯ ಜಲನಯನ ಪ್ರದೇಶ ಎಂದು ಕರೆಯುತ್ತೇವೆ ಸ್ನೇಹಿತರೆ. ತಾವಿಲ್ಲಿ ಇದನ್ನು ಗಮನಿಸ್ಬೋದು. ಸೊ ಇಡೀ ನದಿಯ ಪ್ರದೇಶವನ್ನು ನಾವು 3 ಭಾಗವಾಗಿ ಯೂತ್, ಮೆಚೂರ್ ಮತ್ತು ಸಿನೈಲ್ ಸ್ಟೇಜ್ ಆಗಿ ವಿಂಗಡಣೆ ಮಾಡ್ಬೋದು. ತಾವು ಅದನ್ನು ಮತ್ತೆ ಇಲ್ಲಿ ಗಮನಿಸ್ಬೋದು. ಯಾವ ರೀತಿ ಹಿಮಾಲಯ ಬೆಟ್ಟದ ಮೇಲಿಂದ, ಬೆಟ್ಟಗುಡ್ಡ ಪ್ರದೇಶಗಳಿಂದ ನದಿ ಹರಿದು ಯಾವ ರೀತಿ ಕೆಳಗೆ ಬರ್ತಾ ಇದೆ ಅಂತೇಳಿ ತಾವು ಇದನ್ನು ಗಮನಿಸ್ಬೋದು. ನಾನು ಕರ್ಸರ್ನ ಹೈಲೈಟ್ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿ ಈ ರೀತಿ ಲೇಸರ್ ಪಾಯಿಂಟರ್ ಇದೆ ನೋಡಿ. ಇಲ್ಲಿ ಹಿಮಾಲಯ ಬೆಟ್ಟಗಳು, ಇದು ಅದರಿಂದ ಬರುವಂಥ ನದಿಗಳೆಲ್ಲ ಬೆಟ್ಟದಿಂದ ಹರಿದು ಬಂದು ಮೈದಾನಗಳಿಗೆ ಸೇರ್ತಾ ಇದೆ. ಈ ರೀತಿ ಕೊನೆಗೆ ಒಂದು ಸಮುದ್ರಕ್ಕೆ ಸೇರ್ತಾ ಇರೋದನ್ನು ತಾವಿಲ್ಲಿ ಕಾಣ್ಬೋದು. ಯೌವನಾವಸ್ಥೆ, ಮಧ್ಯವಸ್ಥೆ ಮತ್ತು ವೃದ್ಧಾಪ್ಯವಸ್ಥೆ, ಯೂತ್, ಮೆಚೂರ್ ಮತ್ತು ಓಲ್ಡ್ ಅಂತೇಳಿ ಕರಿತೇವೆ. ಸೊ ಯಾವ ರೀತಿ ನದಿಯ ಭೂ ಸ್ವರೂಪಗಳನ್ನ ಸಹ ತಾವಿಲ್ಲಿ ಕಾಣ್ಬೋದು. ಪ್ರವಾಹ ಮೈದಾನ ಆಗಿರ್ಬೋದು, ಉಪನದಿಗಳು, ಜಲಪಾತಗಳು, ಆಕ್ಸ್ಬೋ ಲೇಕ್ ಅಂದ್ರೇನು ಅದನ್ನೆಲ್ಲ ನೋಡೋಣ ಸ್ನೇಹಿತರೆ. ಇವಾಗ ತಾವಿಲ್ಲಿ ಹಿಮಾಲಯ ಪರ್ವತ ನೋಡಾಯಿತು ನೆನ್ನೆ. ಇವತ್ತಿನ ತರಗತಿಯಲ್ಲಿ ನಾವು ಉತ್ತರ ಮಹಾಮೈದಾನ ಯಾವ ರೀತಿ ನಿರ್ಮಾಣಗೊಳ್ಳುತ್ತೆ ಅಂತ ನೋಡೋಣ. ತಾವಿಲ್ಲಿ ಗಮನಿಸಿ, ಹಿಮಾಲಯದಿಂದ ಬರುವಂಥ ನದಿಗಳು, ಎತ್ತರವಾದ ಪ್ರದೇಶದಿಂದ ಬಂದಾಗ ನದಿಗಳು, ಅಲ್ಲಿಂದ ತಂದಂಥ ಕಲ್ಲು ಬಂಡೆ ಬೆಟ್ಟದ ಮೇಲಿಂದ ಬರುವಾಗ ಇಳಿಜಾರು ಹೆಚ್ಚಿರುವುದರಿಂದ ಹುಳ್ಳಿ ಬರುತ್ತೆ. ಅದು ಬಂದು ಇಲ್ಲಿ ಸಂಗ್ರಹ ಆಗುತ್ತೆ ಸ್ನೇಹಿತರೆ. ಅದನ್ನೇ ನಾವು ಬಾಬರ್ ಎಂದು ಕರೆಯುತ್ತೇವೆ. ಬಾಬರ್ ಎಂಬ ಪ್ರದೇಶ ಬೆಟ್ಟಗಳ ತಪ್ಪಲು ಅಂದರೆ ಪರ್ವತ ಪಾದಗಳಲ್ಲಿ ಕಂಡುಬರುವಂಥ ಕಲ್ಲಿನ ಬಂಡೆಗಳು. ಆ ಪ್ರದೇಶಕ್ಕೆ ನಾವು ಬಾಬರ್ ಪಟ್ಟಿ ಎಂದು ಕರೆಯುತ್ತೇವೆ. ಇದು ಸುಮಾರು 10ರಿಂದ 15 ಕಿಲೋಮೀಟರ್ ಅಷ್ಟು ಕಲ್ಲು ಬಂಡೆಗಳು ಸಿಗುತ್ತೆ ಸ್ನೇಹಿತರೆ. ಅದಾದ ಮೇಲೆ ಮಣ್ಣು, ತೇವಾಂಶ ಅದೆಲ್ಲ ಸಂಗ್ರಹ ಆಗುವಂಥ ಪ್ರದೇಶಕ್ಕೆ ತೆರಾಯಿ ಎಂದು ಕರೆಯುತ್ತೇವೆ. ಬಾಬರ್ ಕೆಳಗಡೆ ತೆರೆಯ ಪ್ರದೇಶವನ್ನು ಸಹ ತಾವಿಲ್ಲಿ ಕಾಣ್ಬೋದು. ತೆರೆಯ ಪ್ರದೇಶದಲ್ಲಿ ತುಂಬ ಮಣ್ಣಿದ್ದು, ಫಲವತ್ತಾದ ಮಣ್ಣಿದ್ದು, ತುಂಬ ತೇವಾಂಶ ಇರುವಂಥ ಮಣ್ಣಿದ್ದು, ಇಲ್ಲಿ ಗಿಡಮರಗಳು, ಸಸ್ಯಗಳು ಜಾಸ್ತಿ ಸ್ನೇಹಿತರೆ. ಅದನ್ನು ನಾವು ಇಲ್ಲಿ ಕಾಣ್ಬೋದು. ಹಿಮಾಲಯ ಬೆಟ್ಟಗಳ ಕೆಳಭಾಗದಲ್ಲಿ ಬಾಬರ್ ಪಟ್ಟಿಯನ್ನು ನಾನು ಕೆಂಪು ಬಣ್ಣದಲ್ಲಿ ಮತ್ತು ಹಸಿರು ಬಣ್ಣವನ್ನು ತೆರಾಯಿಗೆ ಉಪಯೋಗಿಸಿದ್ದೇನೆ ಸ್ನೇಹಿತರೆ. ಬಾಬರ್ ಮತ್ತು ತೆರಾಯಿ, ಈ ಕೆಂಪು ಬಣ್ಣ ಬಾಬರ್ ಪಟ್ಟಿ, ಬೆಟ್ಟಗಳ ಮೇಲಿಂದ ಬಂದು ಸಂಗ್ರಹ ಆಗಿರುವಂಥ ಕಲ್ಲಿನ ಬಂಡೆ. ಅದರ ಕೆಳಗೆ ತೆರಾಯಿ ಪ್ರದೇಶ. ತೆರಾಯಿನಲ್ಲಿ ನದಿಗಳು ಕಾಣಿಸ್ಕೊಳ್ತವೆ ಸ್ನೇಹಿತರೆ. ಈ ಬಾಬರ್ ಪ್ರದೇಶದಲ್ಲಿ ನದಿಗಳು ಕಲ್ಲಿನ ಮಧ್ಯೆ ಹರಿಯುತ್ತೆ, ಕಲ್ಲಿನ ಮಧ್ಯೆ ಮರೆಯಾಗಿರುತ್ತೆ, ಕಲ್ಲಿನ ಬಂಡೆ ಇರುತ್ತೆ. ಅದಾದ ಮೇಲೆ ತೆರೆಯ ಪ್ರದೇಶದಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ ಸ್ನೇಹಿತರೆ. ತಾವಿಲ್ಲಿ ಕಾಣ್ಬೋದು ಬಾಬರ್ ಪ್ರದೇಶದಲ್ಲಿ ಯಾವ ರೀತಿ ಕಲ್ಲು ಬಂಡೆಗಳಿದೆ. ಆ ಬಂಡೆಗಳ ಮಧ್ಯೆ ಹರಿತಾ ಇರೋ ನೀರನ್ನು ನಾವು ಇಲ್ಲಿ ಗಮನಿಸ್ಬೋದು. ಇಲ್ಲಿ ನೋಡಿ, ಈ ರೀತಿ ಇದನ್ನು ನಾವು ಬಾಬರ್ ಪಟ್ಟಿ ಎಂದು ಕರೆಯುತ್ತೇವೆ. 10ರಿಂದ 15 ಕಿಲೋಮೀಟರ್ ಅಷ್ಟು ಪ್ರದೇಶದಲ್ಲಿ ಇದೇ ಕಲ್ಲು ಬಂಡೆ ಸಂಗ್ರಹ ಆಗಿರುತ್ತೆ. ಅದ್ರ ಕೆಳಗಡೆ ತೆರಾಯಿ, ಬಾಬರ್ ಆದಮೇಲೆ ತೆರಾಯಿ ಪ್ರದೇಶ. ತೆರಾಯಿ ಪ್ರದೇಶ ಈ ಥರ ಆಗುತ್ತೆ ನೋಡಿ, ಹಸಿರು, ನೀರಿನ ತೇವಾಂಶ ಹೆಚ್ಚಿರುತ್ತೆ, ಮಣ್ಣಿನ ತೇವಾಂಶ ಹೆಚ್ಚಿರುತ್ತೆ, ನೀರಿರುತ್ತೆ, ತುಂಬ ಸಸ್ಯವರ್ಗಗಳು ಇರುತ್ತೆ, ಗಿಡಗಳು, ಹುಲ್ಲು, ಮರಗಳು ಎಲ್ಲ ಇರುತ್ತೆ. ಇಂಥ ಪ್ರದೇಶವನ್ನು ನಾವು ತೆರಾಯಿ ಎಂದು ಕರೆಯುತ್ತೇವೆ. ಅದನ್ನು ತಾವು ಇಲ್ಲಿ ಗಮನಿಸ್ಬೋದು. ನಿಮ್ಗೆ ಬೇಕಾದಂಥ ನೋಟ್ಸ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೇನೆ. ಬಾಬರ್ ಅಂದರೆ 8ರಿಂದ 16 ಅಥವಾ 10ರಿಂದ 15 ಕಿಲೋಮೀಟರ್ ಅಷ್ಟು ಪಟ್ಟಿ ಬಾಬರ್ ಕಲ್ಲಿನ ಬಂಡೆಗಳು, ಬೆಟ್ಟದ ಕೆಳಗಡೆ ಸಿಗುವಂಥ
ಪ್ರದೇಶ. ಈ ಕಲ್ಲಿನ ಮೇಲೆ ಯಾವುದೇ ರೀತಿಯಾದ ಕೃಷಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಮರಗಳು ಬೆಳೆಯಿಲ್ಲ. ಅದಕ್ಕೆ ಕೃಷಿಯಾಗಲಿ, ಮರಗಳಿಲ್ಲ, ಮನೆಗಳಿಲ್ಲ. ಅದೇ ತರಾಯಿ ಪ್ರದೇಶದಲ್ಲಿ ಫಲವತ್ತಾದ ಮಣ್ಣಿದೆ, ಮರಗಳಿದೆ, ಸಸ್ಯವರ್ಗಗಳಿದೆ. ಇಲ್ಲಿ ಕೃಷಿ ಕೂಡ ಸೂಕ್ತ. ಈ ಭಾಗದಲ್ಲಿ ನಮ್ಗೆ ಹಲವಾರು ನ್ಯಾಷನಲ್ ಪಾರ್ಕ್ಗಳು, ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಟೈಗರ್ ರಿಸರ್ವ್ಸ್ ಎಲ್ಲ ಇದೆ ಸ್ನೇಹಿತರೆ. ರಾಜಾಜಿ, ಜಿಮ್ ಕಾರ್ಬೆಟ್, ಕಾಜಿರಂಗ, ಫಿಲಿಬಿಟ್, ಜಲ್ದಾಪರ, ಇದೆಲ್ಲ ತರಾಯಿ ನ್ಯಾಷನಲ್ ಪಾರ್ಕ್ ಅಂತೇಳಿ ಕರಿತೇವೆ. ಮಾನಸ್ ಅವೆಲ್ಲ ಕೇಳಿರ್ತಾರೆ, ಅದೆಲ್ಲ ತರಾಯಿ ನ್ಯಾಷನಲ್ ಪಾರ್ಕ್ ಸ್ನೇಹಿತರೆ. ಬಾಬರ್ ಕೆಳಗಡೆ ತರಾಯಿನಲ್ಲಿ ಕಾಣಿಸ್ಕೊಳ್ಳುವಂಥ ಜಿಮ್ ಕಾರ್ಬೆಟ್, ರಾಜಾಜಿ, ಕಾಜಿರಂಗ, ಫಿಲಿಬಿಟ್, ಇದೆಲ್ಲ ಮರಿಬೇಡಿ. ತರಾಯಿ ಕಾಡುಗಳು ಅವೆಲ್ಲ. ಸೊ ಹಿಮಾಲಯದಿಂದ ಬರುವಂಥ ಎಲ್ಲ ನದಿಗಳು ತಂದು ಹಾಕುವಂಥ ಕಲ್ಬಂಡೆ ಪ್ರದೇಶಕ್ಕೆ ಬಾಬರ್, ಅದು ಕೆಳಗಡೆ ಬರುವಂಥ ಪ್ರದೇಶಕ್ಕೆ ತೆರಾಯಿ ಎಂದು ಕರೆಯುತ್ತೇವೆ. ಬಾಬರ್ ಮತ್ತು ತರಾಯಿ. ಈ ಬಾಬರ್ ಮತ್ತು ತರಾಯಿ ಪ್ರದೇಶ ಸತತವಾಗಿ ಶಿವಾಲಿಕ್ ಪರ್ವತದ ಕೆಳಗಡೆ ಕಂಡು ಬರುತ್ತೆ. ಶಿವಾಲಿಕ್ ಪರ್ವತದ ಕೆಳಗಡೆ ಅಂದರೆ ಜಮ್ಮು ಭಾಗದಿಂದ ಹಿಡಿದು ನೇಪಾಳದವರೆಗೂ. ಅದಾದ ಮೇಲೆ ಎಲ್ಲೆಲ್ಲಿ ನದಿಗಳು ಬರುತ್ತಲ್ಲ ಅಂಥ ಪ್ರದೇಶದಲ್ಲಿ ಮಾತ್ರ ಈ ಬಾಬರ್ ಪಟ್ಟಿ ಕಂಡು ಬರುತ್ತೆ. ಅದಕ್ಕೆ ಅದನ್ನು ದ್ವಾರ್ಸ್ ಅಂತ ಕರೀತಾರೆ. ದ್ವಾರ ಅಂದರೆ ಬಾಗಿಲು ಹಿಂದಿನಲ್ಲಿ, ದ್ವಾರ ಅಂತ. ದ್ವಾರ್ಸ್ ಅಂದರೆ ಎಲ್ಲಿ ನದಿಗಳು ಮೈದಾನಕ್ಕೆ ಸೇರುತ್ತೆ ಆ ಪ್ರದೇಶವನ್ನು ದ್ವಾರ್ಸ್ ಎಂದು ಕರೆಯುತ್ತೇವೆ. ಹಿಮಾಲಯನ್ ದ್ವಾರ್ಸ್ ನಾರ್ತ್ ಈಸ್ಟ್ನಲ್ಲಿ ಉಪಯೋಗಿಸುವಂಥ ಪದ ಸ್ನೇಹಿತರೆ, ಇದನ್ನು ಗಮನಿಸಿ. ಸೊ ಎಲ್ಲರಿಗೂ ಗೊತ್ತಾಗಿದೆ ಈಗ ಬಾಬರ್ ಅಂದ್ರೇನು, ತೆರಾಯಿ ಅಂದ್ರೇನು ಅಂತೇಳಿ. ಓಕೆ. ಸೊ ಅದಾದ ಮೇಲೆ ಈ ಮೆಕ್ಕಲು ಮಣ್ಣು, ಅಲುವಿಯಂ, ಎಲ್ಲ ಕಡೆ ಸಂಚಯನ ಆಗುತ್ತೆ. ಎಲ್ಲಿಂದ ಸಂಚಯನ ಆಗ್ತಾ ಇದೆ? ಇದು ಎಲ್ಲಿಂದ ಬಂದಿದೆ? ಇದು ಬೆಟ್ಟಗಳಿಂದ ಬಂದಿದೆ. ಬೆಟ್ಟಗಳಿಂದ ನದಿಗಳು, ಹಿಮನದಿಗಳು ನಗ್ನೀಕರಣ, ಶೀತಲೀಕರಣದಿಂದ ತಂದಿರುವಂಥ ಮಣ್ಣು ಅದೆಲ್ಲ ಬಂದು ನಮ್ಮ ನದಿಯ ಎಡದಂಡೆ ಬಲದಂಡೆಯಲ್ಲಿ ಸಂಗ್ರಹ ಆಗ್ತಾ ಇದೆ. ಅದನ್ನು ನಾವು ಖಾದರ್ ಅಥವಾ ಖಾದಿರ್ ಅಂತೇಳಿ ಕರಿತೀವಿ. ಉತ್ತರ ಪ್ರದೇಶದಲ್ಲಿ ಉಪಯೋಗಿಸ್ತಾರೆ ಖಾದಿರ್ ಅಂಥೇಳಿ, ಹಂಗೆ ಖಾದರ್ ಅಂತೇಳಿ ಸಹ ಕರೀತಾರೆ. ಇದು ನದಿಯ ಎಡದಂಡೆ ಬಲದಂಡೆ ಭಾಗದಲ್ಲಿ ಹೊಸ ಮೆಕ್ಕಲ್ಲು ಮಣ್ಣು ಸ್ನೇಹಿತರೆ. ಇದು ತುಂಬ ಫಲವತ್ತತೆ ಹೆಚ್ಚಿರುತ್ತೆ. ಹೊಸ ಮಣ್ಣನ್ನು ನಾವು ಖಾದಿರ್ ಅಂತ ಕರಿತೀವಿ. ಹೊಸದು ಮತ್ತು ಫಲವತ್ತತೆ ಜಾಸ್ತಿ, ಫರ್ಟೈಲ್. ಸ್ವಲ್ಪ ಮೇಲೆ ಪ್ರವಾಹಗಳಾದಾಗ ಹಳೆ ಮಣ್ಣು ಇಲ್ಲಿ ಸಂಗ್ರಹ ಆಗುತ್ತೆ. ಅದನ್ನು ಬಾಂಗಾರ್ ಎಂದು ಕರೆಯುತ್ತೇವೆ. ಬಾಂಗಾರ್ ಪ್ರದೇಶ ನದಿಯ ಮೇಲ್ಛಾವಣೆ ಅಂತ ಕರಿತೀವಿ. ಅಲುವಿಯಲ್ ಟೆರೇಸ್ ಭಾಗದಲ್ಲಿ ಕಂಡುಬರುತ್ತೆ. ನದಿಗಳ ಮೇಲ್ಭಾಗಕ್ಕೆ, ಎಡದಿಂದ ಮತ್ತು ಬಲದಂಡೆ ಮೇಲಕ್ಕೆ ಯಾವಾಗ ಕಂಡುಬರುತ್ತಿದ್ದು? ಪ್ರವಾಹಗಳಾದಾಗ. ಈ ಮಣ್ಣು ಪ್ರವಾಹ ಆದಾಗ ಸಂಚಯನ ಆಗುವಂಥ ಹಳೆ ಮಣ್ಣು, ಓಲ್ಡ್, ಪುರಾತನ, ಪರ್ವತದಿಂದ ಬಂದಿರೋಂಥ ಮಣ್ಣು. ನದಿಯ ಎಡದಂಡೆ ಬಲದಂಡೆ ಇದ್ರೆ ಖಾದರ್, ನದಿಯಿಂದ ದೂರದಲ್ಲಿದ್ರೆ ಬಾಂಗಾರ್ ಮಣ್ಣು. ಸೊ ಇದನ್ನೇ ನಾವು ಇವತ್ತಿನ ದಿವಸ ಸ್ಯಾಂಡ್ ಮೈನಿಂಗಿಗೆ ಮತ್ತು ಮನೆ ಕಟ್ಟೋದಕ್ಕೆಲ್ಲ ಉಪಯೋಗಿಸುವಂಥದ್ದು ಬಾಂಗಾರ್ ಮಣ್ಣನ್ನು ಸ್ನೇಹಿತರೆ. ಓಕೆ. ಸೊ ನಾವು ಕಟ್ಕೊಳ್ಳಿ, ಈ ಬಾಂಗಾರ್ ಮಣ್ಣು ತುಂಬ ಹಳೇದಾದ್ರಿಂದ ಫಲವತ್ತತೆ ಕಮ್ಮಿ, ಲೆಸ್ ಫರ್ಟೈಲ್. ಫಲವತ್ತತೆ ಕಡಿಮೆ, ಲೆಸ್ ಫರ್ಟೈಲ್. ಜೊತೆಗೆ ಬಾಂಗಾರ್ ಮಣ್ಣಿನಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಇರುತ್ತೆ. ನಾವು ನೋಡಿರ್ಬೋದು, ಕಪ್ಪೆ ಚಿಪ್ಪೆಲ್ಲ ಸಿಗ್ತಾ ಇರುತ್ತೆ. ಮೊಲಸ್ಕ್, ಸ್ಕ್ಯಾಲಪ್ಸ್, ಬೈವ್ಯಾಲ್ವ್ಸ್ ಅಂತ ಕರಿತೀವಿ ನಾವು ಅದನ್ನು. ಕಪ್ಪೆ ಚಿಪ್ಪುಗಳು, ಶಂಖಗಳೆಲ್ಲ ಸಿಗುತ್ತೆ. ಅದು ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಇರುತ್ತೆ. ಬಿಳಿ ಬಿಳಿ ಕಾಣ್ತಾ ಇರುತ್ತೆ, ನೀವು ಅದನ್ನು ನೋಡಿರ್ಬೋದು. ಅದನ್ನು ಉತ್ತರ ಪ್ರದೇಶದ ಜನಗಳು ಅದನ್ನು ಕಂಕರ್ ಅಂತ ಕರೀತಾರೆ. ಕಂಕರ್ ಅಂದರೆ ಕ್ಯಾಲ್ಸಿಯಂ ಪ್ರಮಾಣ ಮಣ್ಣಿನಲ್ಲಿ, ಬಾಂಗಾರ್ ಮಣ್ಣಿನಲ್ಲಿ ಸಿಗುವಂಥ ಕ್ಯಾಲ್ಸಿಯಂ ಪ್ರಮಾಣಕ್ಕೆ ಕಂಕರ್ ಎಂದು ಕರೆಯುತ್ತೇವೆ. ನಾವು ಮೆಕ್ಕಲು ಮಣ್ಣು ಮಾಡಬೇಕಾದ್ರೆ ಮತ್ತೆ ಇದನ್ನ ಚಿತ್ರಗಳನ್ನ ತೋರಿಸ್ತೀವಿ ಸ್ನೇಹಿತರೆ. ಓಕೆ. ಅದ್ರ ಬಗ್ಗೆನೂ ಸಹ ಇಲ್ಲಿ ಮಾಹಿತಿ ನಾನು ಏನು ಹೇಳಿದೆ ನಾನು ಅದನ್ನು ಹೇಳ್ಕೊಟ್ಟಿದ್ದೀನಿ, ಬಾಂಗಾರ್ ಮತ್ತು ಖಾದರ್ ಅಂತೇಳಿ. ತಾವು ಅದನ್ನು ಗಮನಿಸ್ಬೇಕಿಲ್ಲಿ. ಮುಂದಕ್ಕೆ ನೋಡಿ ಸ್ನೇಹಿತರೆ, ನಾವು ಇಲ್ಲಿ ಹಿಮಾಲಯದಿಂದ ಬರುವಂಥ 2 ನದಿಗಳನ್ನ ನಾವು ಗಮನಿಸಬೇಕು. ಒಂದು ಇಂಡಸ್, ಇನ್ನೊಂದು ಗಂಗಾ. ಇಂಡಸ್ ಮತ್ತು ಅದರ ಉಪನದಿಗಳು, ಗಂಗಾ ಮತ್ತು ಅದರ ಉಪನದಿಗಳನ್ನ ನಾವಿಲ್ಲಿ ಗಮನಿಸೋಣ ಸ್ನೇಹಿತರೆ. ಏಕೆಂದರೆ ಇಂಡಸ್ ಮತ್ತು ಅದರ ಉಪನದಿಗಳು, ಗಂಗಾ ಮತ್ತು ಅದರ ಉಪನದಿಗಳು ಹಿಮಾಲಯ ಬೆಟ್ಟದಿಂದ ತಂದಂಥ ಮಣ್ಣನ್ನು ಉತ್ತರ ಮಹಾಮೈದಾನದಲ್ಲಿ ಸಂಚಯನಗೊಳಿಸಿ ನಮಗೆ ಒಂದು ದೊಡ್ಡ ಮಹಾಮೈದಾನ ನಿರ್ಮಾಣ ಆಗಿದೆ ಸ್ನೇಹಿತರೆ. ಅದನ್ನೇ ನಾವು ಉತ್ತರ ಮಹಾಮೈದಾನ ಎಂದು ಕರೆಯುತ್ತೇವೆ. ತಾವಿಲ್ಲಿ ಗಮನಿಸಿ, ಅದನ್ನು ಹಿಮಾಲಯದ ಉತ್ತರದಲ್ಲಿದೆ ಅದನ್ನು ನಾವು ಉತ್ತರ ಮಹಾಮೈದಾನ ಎಂದು ಕರೆಯುತ್ತೇವೆ. ಈ ಪ್ರದೇಶ ಸ್ನೇಹಿತರೆ, ಈ ಪ್ರದೇಶ ಇಲ್ಲಿ ನೋಡಿ, ಇಂಡಸ್ ನದಿ ಅದರ ಉಪನದಿಗಳು ಮತ್ತು ಗಂಗಾ ಅದರ ಉಪನದಿಗಳಿಂದ ಮಣ್ಣು ಬಂದು ಇಲ್ಲಿ ಸಂಚಯನ ಆಗಿರುವಂತಹ ಪ್ರದೇಶ.
ಇದು ಅತಿ ದೊಡ್ಡ ಮೆಕ್ಕಲು ಮೈದಾನ, ಜಗತ್ತಿನ ಅತಿ ದೊಡ್ಡ ಮೆಕ್ಕಲು ಮೈದಾನ ಇದಾಗಿದೆ. ಸಂಚಯನದಿಂದ ಆಗಿರುವಂಥದ್ದು ಹೆಸರಿಗೆ ಡೆಪಾಯಿಷನಲ್ ಪ್ಲೇನ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಇಲ್ಲಿ ಪಾಕಿಸ್ತಾನದಿಂದ ಹಿಡಿದು ಈ ಕಡೆ ಬಾಂಗ್ಲಾದೇಶ್ ಮತ್ತು ಅಸ್ಸಾಂವರೆಗೂ ಕಂಡುಬರುತ್ತೆ ಸ್ನೇಹಿತರೆ. ಇಲ್ಲಿ ಅಸ್ಸಾಂ ಪ್ರದೇಶದವರೆಗೂ ನಮಗೆ ಮೆಕ್ಕಲು ಪ್ರದೇಶ ಇದೆ. ಸೊ ಜಗತ್ತಿನ ಅತಿ ದೊಡ್ಡ ಮೆಕ್ಕಲು ಮೈದಾನ ಪ್ರದೇಶ ಯಾವುದು ಎಂದು ಕೇಳಿದರೆ ತಮ್ಮ ಉತ್ತರ ಏನಾಗಿರಬೇಕು? ಉತ್ತರ ಮಹಾಮೈದಾನ, ಭಾರತದ ಉತ್ತರ ಮಹಾಮೈದಾನ. ಇದನ್ನ ಇಂಡಸ್ ಗಂಗಾ ಮೈದಾನ ಎಂದು ಕರೆಯುತ್ತೇವೆ. ಇಂಡೋ ಗ್ಯಾಂಜೆಟಿಕ್ ಪ್ಲೇನ್ ಅಂತ ಕೂಡ ಕರೀತೇವೆ. ಈ ಮೈದಾನ ಪ್ರದೇಶದಲ್ಲಿ ಆಲ್ಮೋಸ್ಟ್ ನಮಗೆ ಎಲ್ಲ ಥರ ಬೆಳೆಗಳನ್ನು ಸಹ ಬೆಳಿಬೋದು ಸ್ನೇಹಿತರೆ. ಇಲ್ಲಿ ನೀರಿದೆ, ವರ್ಷ ಪೂರ್ತಿ ಪೆರಿನಿಯಲ್ ರಿವರ್ಸ್, ಸರ್ವಕಾಲಿಕ ನದಿಗಳು, ಫ್ಲಾಟ್ ಟೆರೇನ್, ಸಮತಲವಾದಂಥ ಪ್ರದೇಶ ಮತ್ತು ಮೆಕ್ಕಲು ಮಣ್ಣು, ಫಲವತ್ತಾದ ಮಣ್ಣು, ಜೊತೆಗೆ ಎಲ್ಲ ಥರ ಬೆಳೆ. ಈ ಕಾರಣದಿಂದ ನಮಗಿಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಕಂಡುಬರುತ್ತೆ. ಸೊ ಪಾಕಿಸ್ತಾನ್ ಮತ್ತು ಭಾರತ ಮತ್ತು ಬಾಂಗ್ಲಾದೇಶ್ ಮೂರರದು ಜನಸಂಖ್ಯೆಯಲ್ಲಿ ಗಮನಿಸಿದ್ರೆ ಹತ್ತತ್ರ 2 ಬಿಲಿಯನ್ ಜನಸಂಖ್ಯೆ ಇದೆ ಸ್ನೇಹಿತರೆ. ಬರೀ ಮೈದಾನದಲ್ಲಿ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ಪ್ರದೇಶ ಇದಾಗಿದೆ, ಇಂಡಸ್ ಗಂಗಾ ಪ್ಲೇನ್. ಅದಕ್ಕೆ ಇದನ್ನು ಗ್ರೇಟ್ ನಾರ್ದರ್ನ್ ಪ್ಲೇನ್ ಎಂದು ಕರೆಯುತ್ತೇವೆ, ಮಹಾ ಮೈದಾನ ಎಂದು ಕರೆಯುತ್ತೇವೆ. ಸೊ ಇಲ್ಲಿ ಕೈಗಾರಿಕೆಗಳು ಸುಲಭ, ಸಾರಿಗೆ ವ್ಯವಸ್ಥೆ ಸುಲಭ, ಹಾಗೆ ಕೃಷಿ ಸುಲಭ. ಈ ರೀತಿ ನಮಗೆ ಅತಿ ಪ್ರಮುಖವಾದಂಥ ಮೈದಾನ. ಇದನ್ನು ಬ್ರೆಡ್ ಬಾಸ್ಕೆಟ್ ಆಫ್ ಏಷ್ಯಾ, ಗ್ರ್ಯಾನರಿ ಆಫ್ ಏಷ್ಯಾ ಅಂತಲೇ ಕರಿತೀವಿ. ಅತಿ ಹೆಚ್ಚು ಕೃಷಿ ಉತ್ಪನ್ನತೆ ಇರುವಂಥ ಪ್ರದೇಶ ಜಗತ್ತಿನಲ್ಲೇ ಈ ಪ್ರದೇಶ, ಇಂಡಸ್ ಗಂಗಾ ಅಲ್ವಿಯಲ್ ಪ್ಲೇನ್. ಸೊ ಒಂದೊಂದಾಗಿ ನಾವು ನದಿಗಳನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ಈಗ ಮೊದಲನೇದಾಗಿ ಇಂಡಸ್ ನದಿ ಹುಟ್ಟೋದು ಕೈಲಾಶ್ ಪರ್ವತದಿಂದ. ಸೊ ಮೌಂಟ್ ಕೈಲಾಶ್, ಅದರ ಬಗ್ಗೆ ಫಸ್ಟ್ ಇಲ್ಲಿ ನಾವು ನಿಮ್ಗೆ ಬರಿತಾ ಇದ್ದೀವಿ ನೋಡಿ. ಮೌಂಟ್ ಕೈಲಾಶ್ ಎಂಬ ಪರ್ವತ ನಮಗೆ ಟಿಬೆಟ್ನಲ್ಲಿದೆ. ಅಲ್ಲಿ ಮೌಂಟ್ ಕೈಲಾಶ್ನಲ್ಲಿ ಹುಟ್ಟುವಂಥ ಸ್ಥಳಕ್ಕೆ ಲಯನ್ಸ್ ಮೌತ್, ಶಿಂಗೆ ಕಬಾಬ್ ಅಂತ ಹೇಳಿ ಕರೀತಾರೆ. ಇದು ಪೆರಿನಿಯಲ್ ಸ್ಪ್ರಿಂಗ್, ವರ್ಷ ಪೂರ್ತಿ ಇರುತ್ತೆ ಸ್ನೇಹಿತರೆ. ಇದು ಕೈಲಾಶ್ ಪರ್ವತದಿಂದ ಹುಟ್ಟುತ್ತೆ ನದಿ ಇಂಡಸ್. 3600 ಕಿಲೋಮೀಟರ್ ಹರಿಯುತ್ತೆ. ಪೆರಿನಿಯಲ್ ನದಿ, ಸರ್ವಕಾಲಿಕ ನದಿ, ತಾವಿಲ್ಲಿ ಗಮನಿಸ್ಬೋದು ಅದನ್ನು. ಸೊ ಹತ್ತತ್ರ 11,65,000 ಚದುರ ಕಿಲೋಮೀಟರ್ ಇದೆ ಅದರ ಚಲನಯನ ಪ್ರದೇಶ. ಅದರ ಉಪನದಿಗಳು ಎಡದಂಡೆ ಉಪನದಿಗಳು, ಬಲದಂಡೆ ಉಪನದಿಗಳು ಸಹ ಗಮನಿಸ್ಬೋದು. ಎಡದಂಡೆ ಉಪನದಿಗಳು ಯಾವುದು ಅಂದರೆ ಜಸ್ಕರ್, ಸುರು ರಿವರ್, ಸೋನ್ ರಿವರ್, ಜೇಲಂ, ಚೆನಾಬ್, ರಾವಿ, ಬಿಯಾಸ್, ಸತ್ಲಜ್ ಮತ್ತು ಪಂಚ್ನಾಥ್ ನದಿಗಳು ಅದರ ಎಡದಂಡೆ ಉಪನದಿಗಳು. ಹಂಗೆ ಬಲದಂಡೆ ಉಪನದಿಗಳು ಶ್ಯೋಕ್, ಹಂಜಾ, ಗಿಲ್ಗಿಟ್, ಸ್ವಾತ್, ಕುನಾರ್, ಕಾಬುಲ್, ಕುರಾಮ್ ನದಿ, ಗೊಮಾಲ್ ನದಿ, ಜಾಬ್ ನದಿ, ಎಲ್ಲ ನದಿಗಳನ್ನ ಸಹ ನಾನಲ್ಲಿ ಬರೆದಿದ್ದೇನೆ ಸ್ನೇಹಿತರೆ. ಇದನ್ನು ಪಾಕಿಸ್ತಾನದಲ್ಲಿ ಸಿಂಧ್ ಎಂದು ಕರೆಯುತ್ತೇವೆ ಮತ್ತು ಚೈನಾದಲ್ಲಿ ಶೆಂಗೆ ಜಾಂಗ್ಬೋ ಅಂತ ಕರೀತಾರೆ. ಅದು ಕೊನೆಗೆ ಅರೇಬಿಯನ್ ಸೀಗೆ ಹೋಗಿ ಸೇರುತ್ತೆ ಸ್ನೇಹಿತರೆ. 3 ದೇಶಗಳ ಮುಖಾಂತರ ಹರಿಯುತ್ತದೆ, ಚೈನಾ, ಭಾರತ ಮತ್ತು ಪಾಕಿಸ್ತಾನ. ಯಾವ ನದಿ? ಇಂಡಸ್ ನದಿ. ಅದರ ಸಂಪೂರ್ಣ ಮುಖಜ ಭೂಮಿಯನ್ನು ತಾವಿಲ್ಲಿ ಈ ಚಿತ್ರದಲ್ಲಿ ಕಂಡುಬಹುದು. ಇಲ್ಲಿ ನೋಡಿ ಇಂಡಸ್ ನದಿ, ಅದರ ಮೇಲೆ ಲೇ ನಗರ ಕೂಡ ತಾವು ಇಲ್ಲಿ ಕಾಣಬಹುದು. ಇಡೀ ನದಿಯ ಮುಖಜ ಭೂಮಿಯನ್ನು ತಾವು ಈ ಚಿತ್ರದಲ್ಲಿ ಕಾಣಬಹುದು. ಲೇ ನಗರ ಯಾವ ನದಿ ಮೇಲಿದೆ? ಇಂಡಸ್ ನದಿ ಮೇಲಿದೆ. ಸೊ ಇಂಡಸ್ ನದಿ ಹುಟ್ಟೋದೆಲ್ಲಿಂದ? ಕೈಲಾಸ್ ಪರ್ವತದಿಂದ. ನೋಡಿ ಅದನ್ನು. ತಾವಿಲ್ಲಿ ಗಮನಿಸಿ, ಎಲ್ಲ ಅದರ ಉಪನದಿಗಳನ್ನು ನೀಲಿ ಚಿತ್ರದಲ್ಲಿ ಬರೆದಿದ್ದೀನಿ ನಾನು ಅದನ್ನು. ಇಲ್ಲಿ ನೋಡಿ, ಇಂಡಸ್ ನದಿ ಹುಟ್ಟೋದೆಲ್ಲಿಂದ? ಮೌಂಟ್ ಕೈಲಾಶ್ ಇಂದ ಹುಟ್ಟಿ ಬರುತ್ತೆ. ತಾವಿಲ್ಲಿ ಅದನ್ನು ಗಮನಿಸ್ಬೋದು. ಹಾಗೆ ಇಲ್ಲಿ ಗಮನಿಸಿ ಸ್ನೇಹಿತರೆ, ಇಲ್ಲಿ ಅಕ್ಸೈ ಚಿನ್ ಪ್ರದೇಶದಿಂದ ಬರೋ ನದಿ ಶಿಯಾಕ್ ನದಿ. ಅದರ ಉಪನದಿನೇ ಗಾಲ್ವನ್ ನದಿ ಅದರ ಉಪನದಿ. ತಾವು ಇಲ್ಲಿ ಗಮನಿಸಬೇಕು, ಗಾಲ್ವನ್ ನದಿ ಕಳೆದ 2 ವರ್ಷಗಳಲ್ಲಿ ಹಲವಾರು ಬಾರಿ ಚೈನಾ ಮತ್ತು ಭಾರತದ ಮಧ್ಯೆ ಇಲ್ಲಿ ಘರ್ಷಣೆ ಆಗಿದೆ. ಅದನ್ನು ಗಮನಿಸಬೇಕು ಗಾಲ್ವನ್ ನದಿ ತೀರದಲ್ಲಿ. ಹಾಗೆ ಸಿಯಾಚಿನ್ ಹಿಮನದಿ ದೇಶದ ಅತಿ ದೊಡ್ಡ ಹಿಮನದಿ. ಸಿಯಾಚಿನ್ ಹಿಮನದಿಯಿಂದ ಬರುವಂತ ನದಿಯೇ ನುಬ್ರಾ. ಸಿಯಾಚಿನ್ ಗ್ಲೇಷಿಯರ್ ಇಂದ ಬರುವಂತ ನದಿ ಹೆಸರೇ
ನುಬ್ರಾ ನದಿ, ಅದನ್ನು ಗಮನಿಸಿ. ಇಲ್ಲಿ ನೀವೆಲ್ಲರೂ ಅಟ್ಲಸ್ ಇದೆ ಅಂತ ಅನ್ಕೊಂಡಿದ್ದೀನಿ. ತಾವು ಅಟ್ಲಸ್ ಇಟ್ಕೊಳ್ಳಿ, ನನ್ನ ಮ್ಯಾಪ್ ನೋಡಿ ನಿಮಗೆಲ್ಲ ತಿಳಿಯುತ್ತೆ. ನುಬ್ರಾ ನದಿ ಹೋಗಿ ಶಿಯಾಕ್ಗೆ ಸೇರುತ್ತೆ. ಗಾಲ್ವನ್ ಕೂಡ ಶಿಯಾಕ್ಗೆ ಸೇರುತ್ತೆ. ಶಿಯಾಕ್ ನದಿ ಬಂದು ಇಂಡಸ್ಗೆ ಸೇರುತ್ತೆ. ಅಂದರೆ ಇಂಡಸ್ದು ಉಪನದಿ ಅದು ಶಿಯಾಕ್. ಅದರ ಉಪನದಿಗಳು ಯಾವುವು ಅಂತ ಕೇಳಿದ್ರೆ ನುಬ್ರಾ ಮತ್ತು ಗಾಲ್ವನ್. ಗಮನಿಸಿ, ಇದನ್ನು ಬಂದೇ ಬರುತ್ತೆ ಎಲ್ಲ ಪರೀಕ್ಷೆಗಳಲ್ಲೂ. ಸಿಯಾಚಿನ್ ಹಿಮ ನದಿಯಿಂದ ಬರುವಂಥ ನದಿ ಯಾವುದು ಕೇಳ್ತಾರೆ, ನುಬ್ರಾ. ಹಂಗೆ ಗಾಲ್ವನ್ ನದಿ ಎಲ್ಲಿದೆ, ಅದರ ಉಪನದಿ ಯಾವುದು, ಯಾವುದರ ಉಪನದಿ ಅಂತ ಕೇಳ್ತಾರೆ. ಗಾಲ್ವನ್ ಹೋಗಿ ಅದಕ್ಕೆ ಸೇರುತ್ತೆ, ಶಿಯಾಕ್. ನುಬ್ರಾ ಕೂಡ ಯಾರಿಗೂ ಹೋಗಿ ಸೇರುತ್ತೆ, ಶಿಯಾಕ್ ಹೋಗಿ ಇಂಡಸ್ಗೆ ಸೇರುತ್ತೆ. ಸೊ ನಾನು ನಿಮಗೆ ಇವಾಗ ಕಷ್ಟ ಅನಿಸ್ತಾ ಇರ್ಬೋದು, ಆದರೆ ಎಕ್ಸಾಮ್ನಲ್ಲಿ ಜ್ಞಾಪಕಿಟ್ಕೊಳ್ಳಿ. ನಾನು ಹೇಳಿದ್ದನ್ನು ಜ್ಞಾಪಕಿಟ್ಕೊಂಡ್ರೆ ಸಾಕು, ಎಕ್ಸಾಮಲ್ಲಿ ನೀವು ಬರೀಬೋದು. ಈ ಪರೀಕ್ಷೆ ಎಲ್ಲ ಸುಲಭ ಆಗುತ್ತೆ ನಿಮಗೆ. ಆ ರೀತಿ ಗಮನಿಸಿ ಸ್ನೇಹಿತರೆ. ಶಿಗಾರ್ ಅಂತ ಒಂದು ನದಿ ಇದೆ. ಹಾಗೆ ದ್ರಾಸ್ ಮತ್ತು ಕಾರ್ಗಿಲ್ ಅಂತ ನದಿ ಇದೆ. ಕಾರ್ಗಿಲ್ ನದಿ ಗಮನಿಸಿ, ಕಾರ್ಗಿಲ್ ಯುದ್ಧ ಆಯಿತು ತಮ್ಮೆಲ್ಲರಿಗೂ ತಿಳಿದಿರ್ಬೋದು. ಕಾರ್ಗಿಲ್ ಹೋಗಿ ದ್ರಾಸ್ ನದಿಯ ಉಪನದಿ. ದ್ರಾಸ್ ಹೋಗಿ ಕಾರ್ಗಿಲ್ ಇಂಡಸ್ಗೆ ಸೇರುತ್ತೆ. ಕಾರ್ಗಿಲ್ ನದಿ ದ್ರಾಸ್ಗೆ ಸೇರಿ ದ್ರಾಸ್ ಹೋಗಿ ಇಂಡಸ್ ನದಿಗೆ ಸೇರುತ್ತೆ ಸ್ನೇಹಿತರೆ. ದ್ರಾಸ್ ಅಂತ ಹೇಳಿ ಒಂದು ಪ್ರದೇಶ ಇದೆ ಕಾರ್ಗಿಲ್ ಬಳಿ. ಓಕೆ, ಇನ್ನೊಂದು ನದಿ ಜಸ್ಕರ್ ನದಿ ಸ್ನೇಹಿತರೆ. ಜಸ್ಕರ್ ನದಿ ಕೂಡ ಬಂದು ಈ ರೀತಿ ಇಂಡಸ್ಗೆ ಸೇರುತ್ತೆ. ಜಸ್ಕರ್ ಅಥವಾ ಜನ್ಸ್ಕರ್ ಅಂತಾನು ಕರೀತಾರೆ ಅದನ್ನ. ಇದು ಚಳಿಗಾಲದಲ್ಲಿ ಪೂರಾ ಬಿಳಿ ಆಗಿ ಐಸ್ ಆಗೋಗಿರುತ್ತೆ ಸ್ನೇಹಿತರೆ. ಅದರ ಮೇಲೆ ಏನು ಬಿಳಿ ಹೊದಿಕೆ ಇದೆ, ಚಾದರ್ ಅಂತ ಹೇಳಿ ಕರಿತೀವಿ ಹಿಂದಿನಲ್ಲಿ. ಆ ರೀತಿ ಕಾಣುತ್ತೆ. ಮೇಲ್ಗಡೆ ಐಸ್ ಆಗುತ್ತೆ, ಕೆಳಗಡೆ ನೀರು ಹರಿತಾ ಇರುತ್ತೆ. ಆ ರೀತಿ ಈ ಜಸ್ಕರ್ ರಿವರ್ ಚಳಿಗಾಲದಲ್ಲಿ ಪೂರಾ ಮೇಲ್ಭಾಗದಲ್ಲಿ ಹಿಮ, ಕೆಳಭಾಗದಲ್ಲಿ ನೀರು. ಜಸ್ಕರ್ ರಿವರ್, ಚಾದರ್ ರಿವರ್ ಅಂತಲೂ ಕರಿತೀವಿ. ಸೊ ಹಂಗೆ ಇಂಡಸ್ ನೋಡಿ ಹಲವಾರು ಉಪನದಿಗಳನ್ನ ನಾವು ಇಲ್ಲಿ ಗಮನಿಸ್ಬೋದು. ಇಲ್ಲಿ ಗಿಲ್ಗಿಟ್ ಅಂತೇಳಿ, ಗಿಲ್ಗಿಟ್ ಬಲ್ತಿಸ್ತಾನ್ ಪ್ರದೇಶದಿಂದ ಬರುವಂಥದ್ದು. ಓಕೆ, ಹಂಗೆ ನೀವು ಸ್ವಾತ್, ಕಾಬೂಲ್ ಅಂತೇಳಿ, ಕಾಬೂಲ್ ಅಫ್ಘಾನಿಸ್ತಾನಿಂದ ಬರ್ತಾ ಇದೆ ನೋಡಿ, ಕಾಬೂಲ್ ನದಿ. ಕಾಬೂಲ್ ನಗರ ಕೂಡ ಅದ್ರ ಮೇಲಿದೆ. ಹಂಗೆ ಭಾರತದಲ್ಲಿ ಬರುವಂಥ ಮುಖ್ಯ ಉಪನದಿಗಳು ಯಾವುದು ಅಂದರೆ ಜೇಲಂ. ಈ ಜೇಲಂ ನದಿ ವೆರಿನಾಗ್ ಎಂಬ ಪ್ರದೇಶದಿಂದ ಹುಟ್ಟಿ ಪಿರ್ಪಂಜಲ್ ಮತ್ತು ಗ್ರೇಟರ್ ಹಿಮಾಲಯಸ್ ಮಧ್ಯೆ ಹರಿಯುತ್ತೆ ಸ್ನೇಹಿತರೆ. ಈ ಪ್ರದೇಶಕ್ಕೆ ನಾವು ಕಾಶ್ಮೀರ್ ಎಂದು ಕರೆಯುತ್ತೇವೆ. ಜೇಲಂ ನದಿ ತೀರದ ಕಣಿವೆಯನ್ನು ಕಾಶ್ಮೀರ್ ಎಂದು ಕರೆಯುತ್ತೇವೆ ಸ್ನೇಹಿತರೆ. ಹಿಂದೆ ಒಬ್ಬ ಸಾಧುಮುನಿ ಕಶ್ಯಪ ಎಂಬುವರು ಇಲ್ಲಿ ಬಂದು ತಪಸ್ಸು ಕೂತಿದ್ರು. ಅವರ ಜೊತೆ ಬಂದಂತ ಹಲವಾರು ಭಕ್ತರು ಕೂಡ ಇಲ್ಲಿ ನೆಲೆಸಿದ್ರು ಸ್ನೇಹಿತರೆ. ಅದಕ್ಕೆ ಕಶ್ಯಪ ಮಿರ್, ಕಾಶ್ಮೀರ್ ಎಂದು ಕರೆಯುತ್ತೇವೆ. ಸೊ ಜೇಲಂ ನದಿ ತೀರದಲ್ಲಿ ಬಂದವರು ತಪಸ್ಸು ಕೂತ್ಕೊಂಡ್ರು. ಅದನ್ನು ನಾವು ಕಶ್ಯಪ ಮಿರ್ ಅಂತ ಕರಿತೀವಿ. ಶ್ರೀನಗರ್ ಎಂಬ ನಗರ ಇವತ್ತು ಜೇಲಂ ನದಿ ತೀರದಲ್ಲಿದೆ. ಈ ಶ್ರೀನಗರ್ ಪಕ್ಕನೆ ದಾಲ್ ಲೇಕ್ ಮತ್ತು ಉಲ್ಲಾರ್ ಲೇಕ್ ಅಂತೇಳಿ ತಾವು ತಿಳಿದಿರ್ಬೋದು. ಉಲ್ಲಾರ್ ಲೇಕ್ ದೇಶದ ಅತಿ ದೊಡ್ಡ ಸಿಹಿ ನೀರು ಸರೋವರ. ಉಲ್ಲಾರ್ ಲೇಕ್ ಫ್ರೆಶ್ ವಾಟರ್ ಲೇಕ್. ದೇಶದ ಅತಿ ದೊಡ್ಡ ಸಿಹಿ ನೀರು ಸರೋವರ ಯಾವುದು ಅಂತ ಕೇಳಿದ್ರೆ ಉಲ್ಲಾರ್ ಅಂತ ಬರೀಬೇಕು. ಓಕೆ, ಉಲ್ಲಾರ್ ಲೇಕ್. ಚಿಲ್ಕಾ ಲವಣಾಂಶ ಇರುವಂಥ ಸರೋವರ, ಸಾಲ್ಟ್ ವಾಟರ್ ಅದು. ಇದು ಫ್ರೆಶ್ ವಾಟರ್. ಉಲ್ಲಾರ್ ಲೇಕ್ ಎಲ್ಲಿದೆ? ಶ್ರೀನಗರ ಹತ್ರ ಇದೆ. ಶ್ರೀನಗರಿಂದ ಮೇಲಕ್ಕೆ ತಾವು ಗಮನಿಸ್ಬೋದು, ಉತ್ತರಕ್ಕೆ. ಹಂಗೆ ಜೇಲಂಗೊಂದು ಉಪನದಿ ಇದೆ ನೋಡಿ, ಕಿಶನ್ ಗಂಗಾ ಅಂತೇಳಿ. ಓಕೆ, ಇದನ್ನ ನೀಲಂ ಅಂತಾರೆ. ಪಾಕಿಸ್ತಾನದವರು ಇದನ್ನು ನೀಲಂ ಅಂತ ಕರೀತಾರೆ. ಎಕ್ಸಾಂಪಲ್ ಕೇಳ್ತಾರೆ, ನೀಲಂ ನದಿ ಯಾವುದು ಅಂತ ಕೇಳ್ಬಿಡ್ತಾರೆ. ಈಗ ಕಿಶನ್ ಗಂಗಾಗೆ ನೀಲಂ ಅಂತ ಕರೀತಾರೆ. ನೀಲಂ. ಜೇಲಂ ಗಮನಿಸಿ ಸ್ನೇಹಿತರೆ. ಅದಾಗೆ ನೆಕ್ಸ್ಟ್ ಇನ್ನೊಂದು ನದಿ ಚೆನಾಬ್. ಈ ಚೆನಾಬ್ ನದಿ ಚಂದ್ರ ಮತ್ತು ಭಾಗ ಎರಡು ನದಿಗಳು ಸೇರಾಗುತ್ತೆ. ಹಿಮಾಚಲ ಪ್ರದೇಶದ ರೋಹತಾಂಗ್ ಪಾಸ್ ನಲ್ಲಿ ಹುಟ್ಟುತ್ತೆ. ಓಕೆ, ಹಿಮಾಚಲ ಪ್ರದೇಶದ ರೋಹತಾಂಗ್ ಪಾಸ್ ಬಳಿ ಹುಟ್ಟಿ ಚಂದ್ರ ಮತ್ತು ಭಾಗ ಎರಡು ಬಂದು ಚೆನಾಬ್ ಆಗುತ್ತೆ. ಚೆನಾಬ್. ಅದಾದ್ಮೇಲೆ ಇನ್ನೊಂದು ನದಿ ರಾವಿ. ಇದು ಅಷ್ಟೇ, ರೋಹತಾಂಗ್ ಪಾಸ್ ಬಳಿ ಬರುತ್ತೆ ರಾವಿ ನದಿ. ಅದಾದ್ಮೇಲೆ ಬಿಯಾಸ್ ನದಿ. ಬಿಯಾಸ್ ನದಿ ಮನಾಲಿ ಹತ್ರ ಹುಟ್ಟುತ್ತೆ ಸ್ನೇಹಿತರೆ. ಅದು ಕೂಡ ಬಂದು ಸತ್ಲಜ್ನ ಸೇರುತ್ತೆ. ಸತ್ಲಜ್ ನದಿ ಹುಟ್ಟೋದು ಮಾನಸ ಸರೋವರ ಹತ್ರ ಇರುವಂಥ ರಾಕಸ್ ಸರೋವರದಿಂದ ಹುಟ್ಟುತ್ತೆ. ಅದು ಸತ್ಲಜ್ ನದಿ. ಅದು ಭಾರತಕ್ಕೆ ಬಂದು ಭಾರತದಲ್ಲಿ ಹಿಮಾಚಲ ಪ್ರದೇಶಕ್ಕೆ ಎಂಟ್ರಾಗಿ ಹಿಮಾಚಲ ಪ್ರದೇಶದಿಂದ ಪಂಜಾಬ್ ಮುಖಾಂತರ ಹರಿದು ಪಾಕಿಸ್ತಾನಕ್ಕೆ ಹೋಗುತ್ತೆ ಸ್ನೇಹಿತರೆ. ಬಿಯಾಸ್ ಮತ್ತು ಸತ್ಲಜ್ ನದಿ ಎರಡು ಸೇರೋ ಪ್ರದೇಶಕ್ಕೆ ನಾವು ಹರಿಕೆ ಎಂದು ಕರೆಯುತ್ತೇವೆ. ಪಂಜಾಬ್ನಲ್ಲಿರುವಂಥ ಹರಿಕೆ ಜೋಗು ಪ್ರದೇಶ, ಹರಿಕೆ ಬ್ಯಾರೇಜ್ ಅಂತೆಲ್ಲ ಕರಿತೇವೆ. ಈ ಪ್ರದೇಶದಿಂದಲೇ ನಮಗೆ ಇಂದಿರಾ ಗಾಂಧಿ ಕೆನಾಲ್ ಕೂಡ ನಮಗೆ ಉಗಮವಾಗುವುದು. ಇಂದಿರಾ ಗಾಂಧಿ ಕೆನಾಲ್ ಹರಿಕೆಯಲ್ಲಿದೆ, ಪಂಜಾಬ್ನಲ್ಲಿದೆ ಸ್ನೇಹಿತರೆ. ಈ ರೀತಿ ಹಲವಾರು
ನದಿಗಳನ್ನ ತಾವು ಗಮನಿಸ್ಬೋದು. ಇಂಡಸ್ದು ಮುಖ್ಯ ಉಪನದಿಗಳು ಯಾವುವು ಎಂದರೆ ಜೇಲಂ ಮೊದಲನೇದು. ಓಕೆ, ನೆಕ್ಸ್ಟ್ ನೋಡಿ ಚೆನಾಬ್, ಮೂರನೇದು ರಾವಿ, ನಾಲ್ಕನೇದು ಬಿಯಾಸ್, ಐದನೇದು ಸತ್ಲಜ್. ಓಕೆ, ಸೊ ಶ್ರೀನಗರ್ ಎಲ್ಲಿದೆ? ಶ್ರೀನಗರ್ ಜೇಲಂ ಮೇಲಿದೆ. ಜಮ್ಮು ಭಾಗ ಎಲ್ಲಿದೆ? ಜಮ್ಮು ನಗರ ಚೆನಾಬ್ ನಗರದಲ್ಲಿದೆ, ಚೆನಾಬ್ ನದಿ ಮೇಲಿದೆ. ಚೆನಾಬ್ ನದಿ ತೀರದಲ್ಲಿ ಜಂಬೂ ಲೋಚನ್ ಎಂಬ ರಾಜ ಬಂದು ನೆಲೆಸಿದ ಸ್ನೇಹಿತರೆ. ಅವರು ಇಲ್ಲಿ ಬಂದು ನೆಲೆಸಿದ್ದಕ್ಕೆ ಆ ನಗರಕ್ಕೆ ಇವಾಗ ಜಮ್ಮು ಎಂದು ಹೆಸರು. ಆ ರಾಜನ ಹೆಸರು ಜಂಬೂ ಲೋಚನ್ ಅಂತ, ತಾವು ಗಮನಿಸಿ. ಓಕೆ, ಚೆನಾಬ್. ಇವಾಗ ಇತ್ತೀಚೆಗೆ ಚೆನಾಬ್ ನದಿ ಏನಕ್ಕೆ ನ್ಯೂಸಲ್ಲಿ ಇತ್ತೇಳಿ? ಈ ಭಾಗದಲ್ಲಿ ಈ ನದಿಯ ಮೇಲೆ ಅತಿ ಎತ್ತರದ ರೈಲ್ವೆ ಸೇತುವೆ ನಿರ್ಮಾಣ ಆಯಿತು. ಈಗ ನಮಗೆ ಶ್ರೀನಗರಕ್ಕೆ ನೇರ ಸಂಪರ್ಕ ಸಿಗ್ತಾ ಇದೆ. ಆ ರೈಲ್ವೆ ಸೇತುವೆ ಕಟ್ಟೋದಕ್ಕೆ ತುಂಬಾ ವರ್ಷಗಳು ತಗೊಂಡಿದೆ ಸ್ನೇಹಿತರೆ, ಅದು ಈಗ ಮುಗಿದಿದೆ. ತಾವು ಈಗ ರೈಲ್ನಲ್ಲಿ ಶ್ರೀನಗರಕ್ಕೆ ಹೋಗ್ಬೋದು. ಸೊ ಈ ನದಿಗಳು ಇಂಡಸ್ ಮತ್ತು ಅದರ ಉಪನದಿಗಳು ನೋಡಿದರೆ, ಈ ಇಂಡಸ್ ನದಿ ಮತ್ತು ಈ ನದಿಗಳ ಮಧ್ಯೆ ಇರುವಂಥ ಜಾಗಕ್ಕೆ ನಾವು ದ್ವಾಬ್ ಅಂತ ಕರಿತೀವಿ. ದ್ವಾಬ್ ಅಂದರೆ ಎರಡು ನದಿಗಳ ಮಧ್ಯೆ ಇರುವಂಥ ಪ್ರದೇಶ. ತಾವಿಲ್ಲಿ ನೋಡಿ, ಇದು ಪರ್ಷಿಯನ್ ಪದ. ದೋ ಅಂದರೆ ಎರಡು, ಆಬ್ ಅಂದರೆ ನದಿ. ನೋಡಿ, ಇಲ್ಲೊಂದು ನದಿ ಇದೆ, ಇಲ್ಲೊಂದು ನದಿ ಇದೆ. ಅವೆರಡರೂ ನದಿಗಳ ಮಧ್ಯೆ ಇರುವಂಥ ಜಾಗಕ್ಕೆ ದ್ವಾಬ್ ಅಂತ ಕರಿತೀವಿ. ಜಸ್ಟ್ ಲೈಕ್ ರಾಯಚೂರು ದ್ವಾಬ್. ಕೃಷ್ಣ ಮತ್ತು ತುಂಗಭದ್ರಾ ಮಧ್ಯೆ ಇದೆ ನೋಡಿ ರಾಯಚೂರು, ಅದಕ್ಕೆ ರಾಯಚೂರು ದ್ವಾಬ್ ಅಂತ ಕರಿತೀವಿ. ದ್ವಾಬ್ ಅನ್ನೋದು ಪರ್ಷಿಯನ್ ಪದ, ಪರ್ಷಿಯಾ ಮತ್ತು ಟರ್ಕಿಶ್ ಭಾಷೆಯಲ್ಲಿರುವಂಥ ಪದ. ದೋ ಅಂದರೆ ಎರಡು, ಆಬ್ ಅಂದರೆ ನದಿ. ಓಕೆ, ಈ ನದಿಗಳ ಮಧ್ಯೆ ಇರುವಂಥ ಫಲವತ್ತಾದ ಪ್ರದೇಶಕ್ಕೆ ದ್ವಾಬ್ ಅಂತ ಕರಿತೀವಿ. ನಾವು ಕಟ್ಕೊಳ್ಳಿ. ಓಕೆ, ಸೊ ಎರಡು ನದಿಗಳು ಮಧ್ಯೆ ಇರುವಂಥ ನದಿ ಏನು ಭೂಪ್ರದೇಶ. ಓಕೆ, ಸೊ ಈ ಭಾಗದಲ್ಲಿ ತಾವು ಗಮನಿಸಿ, ಇಂಡಸ್ ನದಿ ಮತ್ತು ಜೇಲಂ ಚೆನಾಬ್ ನದಿ ಮಧ್ಯೆ ಇದೆ, ಅದನ್ನೇ ನಾವು ಸಿಂಧ್ ಸಾಗರ್ ಡ್ವಾಬ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಮೊದಲನೇದು ಸಿಂಧ್ ಸಾಗರ್ ಡ್ವಾಬ್ ಏನಿದೆ ಅದು ಇಂಡಸ್ ಮತ್ತು ಜೇಲಂ ನದಿ ಮಧ್ಯೆ ಇದೆ. ಹಂಗೆ ಜೇಲಂ ಮತ್ತು ಚೆನಾಬ್ ಮಧ್ಯೆ ಇರೋದನ್ನ ಈ ಭಾಗನ ನೋಡಿ ರಚನಾ ಡ್ವಾಬ್ ಅಂತ ಕರಿತೀವಿ, ಅದು ಜೇಶ್ ಡ್ವಾಬ್ ಅಂತ ಕರಿತೀವಿ. ಜೇಲಂ ಮತ್ತು ಚೆನಾಬ್ ಇದೆ ನೋಡಿ, ಜೇಲಂ ಮತ್ತು ಚೆನಾಬ್ ಮಧ್ಯೆ ಇರೋದನ್ನ ಅದನ್ನ ನಾವು ಜೇಶ್ ಡ್ವಾಬ್ ಅಂತ ಕರಿತೀವಿ. ತಾವು ಇದನ್ನು ಗಮನಿಸಬೇಕು. ಜೇಶ್ ಡ್ವಾಬ್ ಅಂದರೆ ಜೇಲಂ, ಜೆ ಅಂದರೆ ಚೆನಾಬ್ ಅಂದರೆ ಈ ನದಿ ಎರಡು. ಹಾಗೆ ಮೂರನೇದು ನೋಡಿ ರಚನಾ ಡ್ವಾಬ್ ಅಂತ ಕರಿತೀವಿ. ಇದು ಚೆನಾಬ್ ಮತ್ತು ರಾವಿ ಮಧ್ಯ ಬರೋದನ್ನ ರಚನಾ ಡ್ವಾಬ್. ಮೂರು ಮಾರ್ಕ್ ಮಾಡ್ತೀವಿ ನೋಡಿ, ಚೆನಾಬ್ ಮತ್ತು ರಾವಿ ಮಧ್ಯ, ಚೆನಾಬ್ ಮತ್ತು ರಾವಿ ಮಧ್ಯ ಬರೋದನ್ನ ರಚನಾ ಡ್ವಾಬ್. ಓಕೆ, ನೆಕ್ಸ್ಟ್ ನೋಡಿ ನಾಲ್ಕನೇದು ಬಾರಿ ಡ್ವಾಬ್. ಬಾರಿ ಡ್ವಾಬ್ ಅನ್ನೋದು ಇದು ರಾವಿ ಮತ್ತು ಬಿಯಾಸ್ ಮಧ್ಯೆ ಬರೋದನ್ನ ಬಾರಿ ಡ್ವಾಬ್ ಅಂತ ಕರಿತೀವಿ. ಬಾರಿ ಡ್ವಾಬ್ ನಾಲ್ಕನೇದು. ಬಿಯಾಸ್ ಮತ್ತು ರಾವಿ ನದಿ. ಕೊನೆಯದು ಈ ನದಿ ನೋಡಿ, ಇದು ಬಿಯಾಸ್ ಮತ್ತು ಸತ್ಲಜ್ ಮಧ್ಯೆ ಬರೋದನ್ನ ಬಿಸ್ತ್ ದ್ವಾಬ್ ಅಂತ ಕರಿತೀವಿ. ಬಿಸ್ತ್, ಬಿಯಾಸ್ ಮತ್ತು ಸತ್ಲಜ್ ನದಿಗಳ ಮಧ್ಯೆ ಇರೋದಕ್ಕೆ ಈ ಜಾಗಗಳನ್ನು ಡ್ವಾಬ್ ಅಂತ ಕರಿತಾ ಇದ್ವಿ. ಅದಕ್ಕೆಲ್ಲ ಹೆಸರು ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದು? ಜಲಾಲುದ್ದೀನ್ ಅಕ್ಬರ್, ಮುಘಲ್ ರಾಜ, ಮುಘಲ್ ಎಂಪರರ್ ಅಕ್ಬರ್ ಅವರು ಇದಕ್ಕೆ ಹೆಸರು ಕೊಟ್ಟರು. ಏನಕ್ಕೆ ಕೊಟ್ಟರು ಅವರು? ಟ್ಯಾಕ್ಸೇಷನ್, ಇಲ್ಲಿಂದ ತೆರಿಗೆ ಕಳಿಸೋಕ್ಕೋಸ್ಕರ ಅವರು ಇದಕ್ಕೆ ಹೆಸರು ಕೊಟ್ಟರು. ಸೊ ಅದಕ್ಕೆಲ್ಲ ಹೆಸರು ಕೊಟ್ಟಿದ್ದು ನೋಡಿ, ಯಾವುದು ಡ್ವಾಬ್ಗಳು ಅಂತ. ಈ 5 ಡ್ವಾಬ್ಗಳಿರೋದ್ರಿಂದ ಪಂಜಾಬ್, ಪಾಂಚ್ ಡ್ವಾಬ್, ಪಾಂಚ್ ಅಂದರೆ 5 ಡ್ವಾಬ್ಗಳು ಇಲ್ಲಿ ನಮಗೆ ಸಿಗುತ್ತೆ. ಅದಕ್ಕೆ ಪಾಂಚ್ ಡ್ವಾಬ್ ಪಂಜಾಬ್. ಈ ಪಂಜಾಬ್ ಪ್ರದೇಶ ಏನಿದೆ ಅದು ಈಗ 2 ದೇಶಗಳ ಕಡೆ ವಿಭಾಗವಾಗಿದೆ. ಅಂದರೆ ಒಂದು ಭಾಗ ಪಾಕಿಸ್ತಾನದಲ್ಲಿ, ಇನ್ನೊಂದು ಭಾಗ ಭಾರತದಲ್ಲೂ ಪಂಜಾಬ್, ಇಂಡಸ್ ಉಪನದಿಗಳ ಭಾಗಕ್ಕೆ ಪಂಜಾಬ್ ಅಂತ ಕರಿತೀವಿ, ಪಾಕಿಸ್ತಾನದಲ್ಲೂ ಪಂಜಾಬ್ ಅಂತ ಕರಿತೀವಿ. ಪಾರ್ಟಿಷನ್ಗಿಂತ ಮುಂಚೆ ಇದಿಷ್ಟು ಒಂದು ಭಾಗ ಸ್ನೇಹಿತರೆ, ಇದಿಷ್ಟು ಒಂದು ಭಾಗ ಪಂಜಾಬ್ ಆಯಿತು. ಸೊ ಇದನ್ನು ಗಮನಿಸಿ. ಸೊ ಇಂಡಸ್ ಆಯಿತು. ನೆಕ್ಸ್ಟ್ ಗಂಗಾ ನದಿ ನಮಗೆ ಹುಟ್ಟೋದು ಗಂಗೋತ್ರಿ ಗ್ರೂಪ್ ಆಫ್ ಗ್ಲೇಷಿಯರ್ಸ್, ಗಂಗೋತ್ರಿ ಹಿಮನದಿ ಗುಂಪಿಂದ. ಅದನ್ನು ನಾವು ಪಂಚಪ್ರಯಾಗ್ಸ್ ಅಂತ ಕರಿತೀವಿ. ತಾವೆಲ್ಲರೂ ದೇವಪ್ರಯಾಗ್ ಅಂತ ಕೇಳಿರ್ಬೋದು. ಅದನ್ನು ನಾನು ಇವಾಗ ಹೇಳ್ತೀನಿ ನಿಮಗೆ. ಪ್ರಯಾಗ್ ಅಂದರೆ ಸಂಗಮ ಅಂತ, 2 ನದಿಗಳು ಸೇರುವಂಥ ಪ್ರದೇಶ. ಒಟ್ಟು ನಮಗೆ ಇಂಡಸ್ ನದಿ ಥರನೇ ಗಂಗಾ ನದಿ ಕೂಡ ನೋಡಿ 2525 ಕಿಲೋಮೀಟರ್ ಹರಿಯುತ್ತೆ.
ಒಟ್ಟು 10,80,000 ಸ್ಕ್ವೇರ್ ಕಿಲೋಮೀಟರ್ ಚದರ ಕಿಲೋಮೀಟರ್ ಅಷ್ಟು ಅದರ ಜಲನಯನ ಪ್ರದೇಶ. ಪೆರಿನಿಯಲ್ ಅಂದರೆ ಸರ್ವಕಾಲಿಕ ನದಿ. ಅದರ ಎಡದಂಡೆ ಮತ್ತು ಬಲದಂಡೆ ಉಪನದಿಗಳನ್ನ ಗಮನಿಸಿ ತಾವೆಲ್ಲರೂ. ರಾಮಗಂಗಾ, ದಾರಾ, ಗೋಮತಿ, ಘಾಗ್ರಾ, ಗಂಡಕ್, ಬುರಿ ಗಂಡಕ್, ಕೋಸಿ, ಮಹಾನಂದ. ಹಂಗೆ ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಗಮನಿಸಿ. ಯಮುನಾ, ಇಲ್ಲಿ ತಾಮ್ಸಾ, ಸೋನ್, ಪುನ್ಪುನ್, ಕ್ಯೂಲ್, ಕರ್ಮಾನ್ಸಾ, ಚಂದನ್ ಇವೆಲ್ಲ ಅದರ ಉಪನದಿಗಳು ಸ್ನೇಹಿತರೆ. ತಾವೆಲ್ಲರೂ ಇದನ್ನು ಗಮನಿಸಬೇಕು. ಜೊತೆಗೆ ನೀವು ಇದನ್ನು ಇನ್ನೊಂದು ಬ್ರಹ್ಮಪುತ್ರ ಕೂಡ ಗಮನಿಸಬೇಕು. ಗಂಗಾಗೆ ಬ್ರಹ್ಮಪುತ್ರ ಬಂದು ಕೂಡ ಸೇರುತ್ತೆ. ಅದನ್ನು ನಾವು ಇಲ್ಲಿ ಬರೆಯೋಣ. ಬ್ರಹ್ಮಪುತ್ರ ಕೂಡ ಅದರ ಮುಖ್ಯ ಎಡದಂಡೆ ಉಪನದಿ. ಕೊನೆಗೆ ಗಂಗಾ ಹೋಗಿ ಎಲ್ಲಿ ಸೇರುತ್ತೆ? ಬೇ ಆಫ್ ಬೆಂಗಾಲ್ಗೆ ಹೋಗಿ ಸೇರುತ್ತೆ ಸ್ನೇಹಿತರೆ. 2 ದೇಶಗಳಲ್ಲಿ ಹರಿಯುತ್ತೆ, ಭಾರತ ಮತ್ತು ಬಾಂಗ್ಲಾದೇಶ. ತಾವು ಇದನ್ನು ಗಮನಿಸಬೇಕು. ಅದರ ಸಂಪೂರ್ಣ ಚಿತ್ರ ನಾನು ಇಲ್ಲಿ ಮುಂದೆ ಕೊಡ್ತೇನೆ. ತಾವು ಇಲ್ಲಿ ಫಸ್ಟ್ ಗಮನಿಸಿ ಗಂಗಾ ಯಾವ ರೀತಿ ಹುಟ್ಟುತ್ತೆ ಅಂತ ನೋಡೋಣ. ಗಂಗೋತ್ರಿ ಗ್ರೂಪ್ ಅಂತ ಹೇಳಿದೆ ನಾನು. ಗಂಗೋತ್ರಿ ಗ್ರೂಪ್ ಅಂದಾಗ ಮೇಲ್ಭಾಗದಲ್ಲಿ ಬದ್ರಿನಾಥ್ ನೋಡಿ. ಅಲ್ಲ, ಬದ್ರಿನಾಥ್ ಹತ್ರ ನಮಗೆ ಇರುವಂಥ ಗ್ಲೇಷಿಯರೇ ಸತೋಪಂತ್ ಗ್ಲೇಷಿಯರ್. ಸತೋಪಂತ್ ಗ್ಲೇಷಿಯರ್ ಎಂಬ ಪ್ರದೇಶ. ಇಲ್ಲಿ ನಮಗೆ ಅಲಕ್ನಂದಾ ಎಂಬ ನದಿ ಹುಟ್ಟುತ್ತೆ. ಈ ಅಲಕ್ನಂದಾ ನದಿ ಬೆಟ್ಟದಿಂದ ಹಿಡಿದು ಹರಿಯುವಾಗ ಹಲವಾರು ಚಿಕ್ಕ ಚಿಕ್ಕ ಉಪನದಿಗಳು ಬಂದು ಸೇರುತ್ತೆ. ಅದರಲ್ಲಿ ದೌಲಿಗಂಗಾ ಕೂಡ ಒಂದು. ಈ ದೌಲಿಗಂಗಾ ಬರೋದು ನಂದಾದೇವಿ ಪಶ್ಚಿಮದಿಂದ. ನಂದಾದೇವಿ ಶಿಖರದ ಪಶ್ಚಿಮದಿಂದ ಬರೋದೇ ದೌಲಿಗಂಗಾ. ಅದು ಬಂದು ಅಲಕ್ನಂದಾಗೆ ಸೇರುತ್ತೆ. ಅಲಕ್ನಂದಾಗೆ ಬಂದು ಎಲ್ಲಿ ಸಂಗಮ ಆಗುತ್ತಲ್ಲ ಅದನ್ನು ವಿಷ್ಣು ಪ್ರಯಾಗ್ ಎಂದು ಕರೆಯುತ್ತೇವೆ. ಇದು ಮೊದಲ ಸಂಗಮ. ಮೊದಲು ಅದಾದ್ಮೇಲೆ ನಂದಾದೇವಿ ಇಂದ ಇನ್ನೊಂದು ನದಿ ಬರುತ್ತೆ ಸ್ನೇಹಿತರೆ, ಅದೇ ನಂದಾಕಿನಿ. ನಂದಾಕಿನಿ ನದಿ ನಂದಾದೇವಿಯಿಂದ ಪೂರ್ವದಿಂದ ಬರುತ್ತೆ, ಅದನ್ನೇ ನಂದಾಕಿನಿ ಅಂತ ಕರಿತೀವಿ. ಅದು ಬಂದು ಸೇರಿದಾಗ ನಂದ ಪ್ರಯಾಗ್ ಎಂದು ಕರೆಯುತ್ತೇವೆ. ಇದು ಸುಲಭ ಇದೆ ನೋಡಿ. ನಂದಾಕಿನಿ, ನಂದ ಪ್ರಯಾಗ್ ಎಲ್ಲಿಂದ ಬರ್ತಾ ಇದೆ? ನಂದಾದೇವಿ ಶಿಖರದಿಂದ ಬರ್ತಾ ಇದೆ. ಇನ್ನೊಂದು ಹಿಮ ನದಿ ಇದೆ, ಪಿಂಡರಿ ಗ್ಲೇಷಿಯರ್ ಅಂತ. ಅದರಿಂದ ಬರೋದು ಪಿಂಡರ್ ನದಿ. ಅದು ಬಂದು ಸೇರೋದು 3ನೇ ಪ್ರಯಾಗ್, ಕರ್ಣ ಪ್ರಯಾಗ್ ಅಂತ ಕರಿತೀವಿ. ಇದು ಗಮನಿಸಿ, ಇದೆಲ್ಲ ಪರೀಕ್ಷೆಗಳಲ್ಲಿ ಬರುತ್ತೆ ಈಗ. ಓಕೆ, ಕರ್ಣ ಪ್ರಯಾಗ್. ಮುಂದಕ್ಕೆ ಕೇದಾರ್ನಾಥ್ ಅಂತ ಹೇಳಿದೆ. ಈ ಕೇದಾರ್ನಾಥ್ ಬಳಿ ನಮಗೆ ಇರೋದು ಗ್ಲೇಷಿಯರ್ ಚೋರಾಬಾರಿ ಗ್ಲೇಷಿಯರ್ ಅಂತ ಹೇಳಿ. ಚೋರಾಬಾರಿ ಹಿಮ ನದಿ ಅದರಿಂದ ಬರೋ ನದಿನೇ ಮಂದಾಕಿನಿ. ಕೇದಾರ್ನಾಥ್ ಅಂತೇಳಿ ದೇವಸ್ಥಾನ ಇದೆ ಸ್ನೇಹಿತರೆ, ತಪ್ಪದೆ ನೀವು ಇದನ್ನ ನೆನಪಿಟ್ಕೊಳ್ಳಿ. ಎಲ್ಲ ಈಶ್ವರನ ದೇವಸ್ಥಾನಗಳು. ಸೊ ಮಂದಾಕಿನಿ ನದಿ ಬಂದು ಸೇರುತ್ತೆ, ಅದು ರುದ್ರಪ್ರಯಾಗ್ ಅಂತ ಕರಿತೀವಿ. ಕೊನೆಗೆ ಗಂಗೋತ್ರಿ ಗ್ಲೇಷಿಯರ್ ಇಂದ ಬರೋದೇ ಭಾಗೀರಥಿ. ತಾವಿಲ್ಲಿ ಗಮನಿಸಿ ಸ್ನೇಹಿತರೆ, ಗಂಗೋತ್ರಿ ಗ್ಲೇಷಿಯರ್ ಬೆಟ್ಟಗಳಿದೆ, ಹಿಂದೆ ಬೆಟ್ಟಗಳಿದೆ, ನಾವಿಲ್ಲಿ ಗಮನಿಸಬೇಕು. ಅದರಿಂದ ಬರ್ತಾ ಇರೋಂಥ ನದಿನೇ ಗಂಗೋತ್ರಿ. ಗಂಗೋತ್ರಿ ಗ್ಲೇಷಿಯರ್ ಇಂದ ಬರೋ ನದಿನೇ ಭಾಗೀರಥಿ ಅಂತೇಳಿ ಕರಿತೀವಿ. ಸೊ ಈ ನದಿ ಮೇಲೆ ಒಂದು ಅಣೆಕಟ್ಟಿದೆ, ತೆಹರಿ ಅಣೆಕಟ್ಟು, ದೇಶದ ಅತಿ ಎತ್ತರದ ಅಣೆಕಟ್ಟು. ಅಲ್ಲಿಂದ ಬಂದು ಸೇರುವಂಥ ನದಿಯೇ ನಮಗೆ ಆ ಪ್ರದೇಶಕ್ಕೆ ದೇವಪ್ರಯಾಗ್. ಈ 5 ಸೇರಿದ್ರೆ ಪಂಚಪ್ರಯಾಗ್ಗಳು ನೋಡಿ. ಸೊ ಪ್ರಯಾಗ್ ಯಾವ ರೀತಿ ಇದೆ ಅಂತೇಳಿ ನೀವು ನೋಡ್ಬೋದು. ತಾವೆಲ್ಲ ನೋಡಿ. ಇದಾದ ಮೇಲೆ ನಮಗೆ ಗಂಗಾ ಅಂತ ಹೆಸರು ಬರೋ ಸ್ನೇಹಿತರೆ. ದೇವಪ್ರಯಾಗ್ ಆದಮೇಲೆ ನದಿಗೆ ಗಂಗಾ ಎಂದು ಹೆಸರು. ಸೊ ಗಂಗಾ ಎಲ್ಲಿ ಹುಟ್ಟುತ್ತೆ ಅಂದರೆ ನೀವು ದೇವಪ್ರಯಾಗ್ ಅನ್ಬೇಕು ಅಥವಾ ಪಂಚಪ್ರಯಾಗ್ಸ್ ಅನ್ಬೇಕು. ನೆಕ್ಸ್ಟ್ ಯಮುನೋತ್ರಿ ಏನಿದೆ ಆ ಭಾಗದಲ್ಲೂ ಸಹ ದೇವಸ್ಥಾನ ಇದೆ. ಅಲ್ಲಿ ಬಂದರ್ ಪೂಂಚ್ ಗ್ಲೇಷಿಯರ್ ಅಂತ ಇದೆ, ಅದು ಮಂಗನ ಬಾಲ ಥರ ಇದೆ ಆ ಹಿಮ ನದಿ, ಅದಕ್ಕೆ ಬಂದರ್ ಪೂಂಚ್ ಗ್ಲೇಷಿಯರ್ ಅಂತ ಕರಿತೀವಿ. ಅಲ್ಲಿಂದ ಹುಟ್ಟದೆ ಯಮುನಾ ನದಿ. ಆ ಯಮುನಾ ನದಿ ಹರಿದು ಬಂದು ಗಂಗಾಗೆ ಬಲಗಡೆಯಿಂದ ಸೇರುತ್ತೆ, ಬಲದಂಡೆ ಉಪನದಿಯಾಗಿ. ಇಲ್ಲಿ ಪ್ರಯಾಗ್ರಾಜ್, ಅಲಹಾಬಾದ್ ಬಳಿ ಸೇರುತ್ತೆ. ತಾವಿದನ್ನ ಗಮನಿಸ್ಬೋದು, ಪ್ರಯಾಗ್ರಾಜ್, ಅಲಹಾಬಾದ್. ತಾವೆಲ್ಲ ಇದನ್ನ ನೋಡಿ. 5 ಸಂಗಮಗಳನ್ನ ಸಹ ನಾನು ಈ ಚಿತ್ರದಲ್ಲಿ ಕೊಟ್ಟಿದ್ದೇನೆ. ಎಲ್ಲಿ ನದಿಗಳು ಬಂದು ಸೇರ್ತಾರೆ ನೋಡಿ, ಆ ವಿ ಆಕಾರದಲ್ಲಿ ನೋಡಿ. ಈ ಕಡೆ ನದಿ, ಅದನ್ನೆಲ್ಲ ಪ್ರಯಾಗ್ ಅಂತ ಕರಿತೀವಿ. 5 ಪ್ರಯಾಗ್ಗಳನ್ನು ಸಹ ನಾನು ಇಲ್ಲಿ ಚಿತ್ರಿಸಿದ್ದೇನೆ. ಅದರ ಪಕ್ಕ ಇರುವಂತಹ ದೇವಸ್ಥಾನಗಳು ಕೂಡ ತಾವು ಗಮನಿಸಬಹುದು. ಈ ಚಿತ್ರದಲ್ಲಿ ತಾವು ಸಂಪೂರ್ಣವಾಗಿ ಗಂಗಾ ಮತ್ತು ಅದರ ಉಪನದಿಗಳು ಯಾವ ರೀತಿ ಗಂಗಾ ನದಿಗೆ ಬಂದು ಸೇರುತ್ತೆ, ಅದನ್ನ ನಾವು ರಾಷ್ಟ್ರೀಯ ನದಿ ಅಂತ ಏನು ಕರಿತೀವಿ ಅಂದ್ರೆ ಅಷ್ಟು ಪ್ರದೇಶಗಳಿಗೆ ಅದು ನೀರನ್ನು ಒದಗಿಸುತ್ತೆ ಸ್ನೇಹಿತರೆ. ಅಷ್ಟು ಜನಗಳನ್ನ ಕಾಪಾಡುತ್ತೆ ಈ ಭಾಗದಲ್ಲಿ. ತಾವು ಗಮನಿಸ್ಬೋದು, ಇಲ್ಲಿ ಕೆಲವು ಉಪನದಿಗಳು ಹಿಮಾಲಯನ ದಾಟಿ ಬರ್ತಾ ಇದೆ ನೋಡಿ. ಇಲ್ಲಿ ಟಿಬೆಟ್ ಭಾಗದಿಂದ ಕೂಡ ಬರ್ತಾ ಇದೆ. ಬ್ರಹ್ಮಪುತ್ರನ ಗಮನಿಸಿ ಇಲ್ಲಿ ಎಲ್ಲರೂ.
ಇಲ್ಲಿ ಇಲ್ಲಿ ಬರ್ತಾ ಇದೆ ನೋಡಿ, ಅನ್ಶಿ ಗ್ಲೇಷಿಯರ್ ಅಂತ ಇದೆ. ಇಲ್ಲಿ ನಾವು ಮಾರ್ಕ್ ಮಾಡ್ತೇವೆ ನೋಡಿ, ಅನ್ಶಿ ಗ್ಲೇಷಿಯರ್ ಎಂದ ಜಾಗದಿಂದ ANSHI ಅನ್ಶಿ ಗ್ಲೇಷಿಯರ್ ಇಂದ ಬ್ರಹ್ಮಪುತ್ರ ಹುಟ್ಟುತ್ತೆ. ಅದು ನೋಡಿ, ಬ್ರಹ್ಮಪುತ್ರನ ಸ್ಯಾಂಗ್ಪೋ ಅಂತ ಕರೀತಾರೆ. ಸ್ಯಾಂಗ್ಪೋ ನದಿ ಇಲ್ಲಿ ಚೈನಾದಲ್ಲಿ, ಟಿಬೆಟ್ನಲ್ಲಿ. ಹಾಗೆ ಎರ್ಲಾಂಗ್ ಜಾಂಗ್ಬೋ ಅಂತ ಕೂಡ ಕರೀತಾರೆ. ಎರ್ಲಾಂಗ್ ಜಾಂಗ್ಬೋ ಅಥವಾ ಸ್ಯಾಂಗ್ಪೋ ನದಿ ಅಂತ ಕರೀತಾರೆ. ಅದು ಟಿಬೆಟಲ್ಲಿ ಹರಿದು ಹಿಂಗೆ ಬಂದು ನೋಡಿ ಭಾರತಕ್ಕೆ ನಾಮ್ಶೆ ಬರುವ ಶಿಖರದ ಹತ್ರ ಒಳಗೆ ಬರುತ್ತೆ. ನಾಮ್ಶೆ ಬರುವ ಶಿಖರದ ಹತ್ರ ಭಾರತದ ಒಳಗೆ ಬರುತ್ತೆ. ಸೊ ಇಲ್ಲೇ ಅದನ್ನು ನಾವು ಸಿಯಾಂಗ್, ಡಿಯಾಂಗ್ ಅಂತೆಲ್ಲ ಕರಿತೀವಿ, ದಿಹಾಂಗ್ ಅಂತ ಆ ನದಿಯನ್ನು. ಅದು ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ಅಂತ ಹೆಸರು ಅದಕ್ಕೆ. ಇದೇ ಬ್ರಹ್ಮಪುತ್ರ ಬಾಂಗ್ಲಾದೇಶಕ್ಕೆ ಹೋದಾಗ ಜಮುನಾ ಅಂತ ನಾವು ಕರಿತೀವಿ. ಅಂದರೆ ಸ್ವಲ್ಪ ಹೆಸರುಗಳು ತುಂಬ ಇರೋದ್ರಿಂದ ಸ್ವಲ್ಪ ಎಲ್ಲರಿಗೂ ಒಂದೇ ನದಿಗೆ 4 ಹೆಸರು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಎಕ್ಸಾಮ್ನಲ್ಲಿ ಕೇಳ್ತಾರೆ. ತಾವು ಇಲ್ಲಿ ಗಮನಿಸಿ, ಬ್ರಹ್ಮಪುತ್ರ ಉಪನದಿಗಳೆಲ್ಲ ನೋಡಿ, ತೀಸ್ತಾ, ಮಾನಸ್, ಸುಬನಸಿರಿ, ಲೋಹಿತ್, ಅದನ್ನೆಲ್ಲ ನಾವು ಸಪರೇಟಾಗಿ ನೋಡೋಣ. ಇದನ್ನು ಗಮನಿಸಿ. ಹಂಗೆ ಗಂಗಾಗೆ ಹಲವಾರು ಉಪನದಿಗಳು. ಯಮುನಾ ನೋಡಿ, ನೆಕ್ಸ್ಟ್ ಯಮುನಾ ಉಪನದಿಗಳು ಮುಖ್ಯವಾಗಿ ಚಂಬಲ್, ಬೆಟ್ವಾ, ಕೆನ್, ಟ್ರೆಕ್ಟೋನ್ಸ್, ಹನುಮಾನ್ ಗಂಗಾ ಅಂತೆಲ್ಲ ಹೇಳಿ ಯಮುನಾ ಅದು ಉಪನದಿಗಳು. ಗಂಗಾಗೆ 2 ದೊಡ್ಡ ಉಪನದಿಗಳು, ಒಂದು ಯಮುನಾ, ಇನ್ನೊಂದು ಬ್ರಹ್ಮಪುತ್ರ. ಆಯ್ತಾ? ಎರಡನ್ನು ಗಮನಿಸಿ. ಎರಡನ್ನು ಫಸ್ಟ್ ನ್ಯಾಪ್ ಕಟ್ಕೊಳ್ಳಿ, ಆಮೇಲೆ ಬಾಕಿದೆಲ್ಲ ನ್ಯಾಪ್ ಕಟ್ಕೊಳ್ಳಿ. ಸೊ ಗಂಗಾಗೆ ಬಾಕಿ ಉಪನದಿಗಳು ಸಹ ಇಲ್ಲಿ ನೀವು ನೋಡ್ಬೋದು. ಈ ಚಿತ್ರದಲ್ಲಿ ನೋಡಿ, ನಿಮಗೆ ಸಂಪೂರ್ಣವಾಗಿ ಇದು ನನ್ನ ಪುಸ್ತಕದಲ್ಲಿದೆ ಸ್ನೇಹಿತರೆ. ನನ್ನ ಪುಸ್ತಕ 2ನೇ ಪುಸ್ತಕದಲ್ಲಿ ಜಸ್ಟ್ ಪಿರಿಯಡ್ ಪುಸ್ತಕ ಏನಿದೆ ಅದರಲ್ಲಿ ಇರುವಂಥ ಚಿತ್ರನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ವಾಲ್ಯೂಮ್ 2ನೇದು. ಇದು ಸಹ ನೀವೇನಾದರೂ ಪುಸ್ತಕ ಬೇಕಾದರೆ ಇಲ್ಲಿ ನೋಡ್ಬೋದು. ಇಲ್ಲಂದರೆ ಇಲ್ಲೇ ನೀವು ಗಮನಿಸ್ಬೋದು, ಎಲ್ಲ ನದಿಗಳನ್ನ ನಾನು ಉಪನದಿಗಳನ್ನ ನೀಲಿ ಬಣ್ಣದಲ್ಲಿ ಕೊಟ್ಟಿದ್ದೇನೆ. ರಾಮಗಂಗಾ ನೋಡಿ, ಶಾರದಾ, ಗಾಗ್ರಾ, ರಪ್ತಿ, ಎಲ್ಲ ನದಿಗಳು ಉಪನದಿಗಳು. ತಾವು ಇಲ್ಲಿ ಗಮನಿಸ್ಬೇಕಷ್ಟೇ ಸ್ವಲ್ಪ. ಎಲ್ಲ ನದಿಗಳು ನೀವು ಇಲ್ಲಿ ನೋಡ್ಬೋದು. ಗಂಗಾ ಮತ್ತು ಅದರ ಉಪನದಿಗಳನ್ನ ಹೆಸರಿಸಿದ್ದೀನಿ. ತಾವು ಇಲ್ಲಿ ಅದನ್ನು ಅಟ್ಲಸ್ನಲ್ಲಿ ಹಿಡಿದು ನೋಡಬೇಕು ಸ್ನೇಹಿತರೆ. ಹಾಗೆ ನಾನು ನೋಡಿ ಸಪ್ರೇಟಾಗಿ ಬ್ರಹ್ಮಪುತ್ರ ಬಗ್ಗೆ ಹೇಳಿದ್ದೀನಿ. ನಾನಿಲ್ಲಿ ಬ್ರಹ್ಮಪುತ್ರ ನದಿ ನಾನು ಆಗಲೇ ಹೇಳಿದಂಗೆ ಯಾವ ರೀತಿ ನೀವು ನೋಡಿ, ಅನ್ಶಿ ಗ್ಲೇಷಿಯರ್ ಅಂತೇಳಿ ಉಚ್ಚಾರಣೆ ಮಾಡಬೇಕು ಇದನ್ನು. ಅದಕ್ಕೆ ಹಲವಾರು ಹೆಸರುಗಳನ್ನ ಕೊಟ್ಟಿದ್ದೀನಿ. ಎರ್ಲಾಂಗ್ ಜಾಂಗ್ಬು, ಸ್ಯಾಂಗ್ಪೋ ನದಿ ಅಂತ ಕರಿತೀವಿ. ಹಾಗೆ ದಿಹಾಂಗ್ ಅಂತ ಕರಿತೀವಿ ಅರುಣಾಚಲ್ ಪ್ರದೇಶದಲ್ಲಿ. ಹಾಗೆ ಲುಯೆಟ್ ಡಿಲಾವ್ ಇನ್ ಅಸ್ಸಾಂನಲ್ಲಿ, ಜಮುನಾ ಇನ್ ಬಾಂಗ್ಲಾದೇಶ್. ಬ್ರಹ್ಮಪುತ್ರಗೆ ಹಲವಾರು ಹೆಸರು. ಒಟ್ಟು ಅದು 3000 ಅಥವಾ ನೋಡಿ ಆಲ್ಮೋಸ್ಟ್ 3800 ಅಂತ ನಾವು ಪಡ್ಕೊಳ್ಳಿ. ಓಕೆ, ಹಂಗೆ 7,12,000 ಚದರ ಕಿಲೋಮೀಟರ್ ಹರಿಯುತ್ತೆ ಅಂದಾಜಲ್ಲಿ ನಾವು ಪಡ್ಕೊಳ್ಳಿ ಎಲ್ಲರೂ. ಅದರ ಎಡದಂಡೆ ಉಪನದಿ ಗಮನಿಸಿ, ದಿಬಾಂಗ್, ಲೋಹಿತ್, ಧನಶ್ರೀ, ಕೊಲಾಂಗ್. ಬಲದಂಡೆ ಉಪನದಿಗಳು ಕಮೆಂಗ್, ಮಾನಸ್, ಬಿಕಿ, ರೈದಾಕ್, ಜಲ್ದಾಕ, ತೀಸ್ತಾ, ಸುಬನಸಿರಿ. ಇದನ್ನು ನೀವು ಆ ಚಿತ್ರದಲ್ಲೂ ನೋಡ್ಬೋದು, ಇಲ್ಲೂ ನೋಡ್ಬೋದು. ಇಲ್ಲಿ ನೋಡಿ, ಇದೆಲ್ಲ ಬ್ರಹ್ಮಪುತ್ರ ಅದು ಉಪನದಿಗಳು. ಬರೀ ಬ್ರಹ್ಮಪುತ್ರ ತೋರಿಸಿದ್ದೀನಿ ಇಲ್ಲಿ. ತಾವೆಲ್ಲರೂ ಬ್ರಹ್ಮಪುತ್ರನೇ ನೋಡಬೇಕಾದ್ರೆ ಇಲ್ಲಿ ಗಮನಿಸಿ. ಅದರೆಲ್ಲ ಚಿಕ್ಕ ಚಿಕ್ಕ ಉಪನದಿಗಳನ್ನು ಸಹ ನಾನು ಇಲ್ಲಿ ನೀಲಿ ಬಣ್ಣದಲ್ಲಿ ಟಿಕ್ ಮಾಡ್ತಾ ಇದ್ದೀನಿ ನೋಡಿ. ಸೊ ನಿಮಗೆ ಮುಂದಕ್ಕೆ ಯಾವುದೇ ಎಕ್ಸಾಮ್ನಲ್ಲೂ ಏನೇ ನದಿ ಕೇಳಿದ್ರು ನಿಮ್ಗೆ ಇಲ್ಲಿ ಸುಲಭವಾಗಿ ನಮಗೆ ಸಿಗುತ್ತೆ ಸ್ನೇಹಿತರೆ. ತಾವೆಲ್ಲರೂ ಇದನ್ನು ಗಮನಿಸ್ಬೋದು. ಮಾನಸ್ ಆಗಲಿ ಎಲ್ಲ ನದಿಗಳು. ಹಾಗೆ ತೀಸ್ತಾ ನದಿ ಗೊತ್ತಿದೆ ಎಲ್ಲರಿಗೂ. ತೀಸ್ತಾ ನದಿ ಸಿಕ್ಕಿಂ ಇಂದ ಬರುತ್ತೆ. ಅದು ಬ್ರಹ್ಮಪುತ್ರದ ಉಪನದಿ ತೀಸ್ತಾ. ಅದು ಕೂಡ ನಾನು ಇಲ್ಲಿ ಹೇಳಿದ್ದೇನೆ. ಬ್ರಹ್ಮಪುತ್ರ ಅಲ್ಲದೆ ಇನ್ನೊಂದು ದೊಡ್ಡ ಉಪನದಿ ಯಮುನಾ. ನಾನು ಹೇಳಿದಂಗೆ ಯಮುನಾ ಹುಟ್ಟೋದು ಯಮುನೋತ್ರಿ ಗ್ಲೇಷಿಯರಿಂದ. ಯಮುನೋತ್ರಿ ಭಾಗ ಬಂದರ್ಪುಂಜ್ ಗ್ಲೇಷಿಯರಿಂದ ಹುಟ್ಟುತ್ತೆ, ಉತ್ತರಾಖಂಡಿಂದ ಬಂದು ಅದು ಯಮುನಾಗೆ ಅಲಹಾಬಾದ್, ಪ್ರಯಾಗ್ರಾಜಲ್ಲಿ ಸೇರುತ್ತೆ. ಓಕೆ, ಹತ್ತಿರ 1300 ಕಿಲೋಮೀಟರ್ ಹರಿಯುತ್ತೆ ಸ್ನೇಹಿತರೆ, ಅದಕ್ಕೆ ಗಮನಿಸಿ. ಓಕೆ, ಹಂಗೆ ಅದು ಎಡದಂಡೆ ಉಪನದಿ, ಬಲದಂಡೆ ಉಪನದಿ ಗಮನಿಸಿ. ಇಲ್ಲೆಲ್ಲರೂ ಹಿಂಡಾನ್, ಶಾರದಾ, ಗಿರಿ, ರಿಷಿಗಂಗಾ, ಹನುಮಾನ್ ಗಂಗಾ, ಸಸುರ್, ಖಾದ್ರಿ ಅಂತೇಳಿ ಕರಿತೀವಿ. ಹಂಗೆ ಚಂಬಲ್, ಬೆಟ್ವಾ, ಕೆನ್, ಸಿಂಧ್, ಟೋನ್ಸ್ ಇವೆಲ್ಲ ಬಲದಂಡೆ ಉಪನದಿಗಳು. ಸೊ ಇದನ್ನು ಗಮನಿಸಿ ಸ್ನೇಹಿತರೆ. ಯಮುನಾದು ಸಪ್ರೇಟಾಗಿ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಯಮುನಾ ಯಾವ ರೀತಿ ಹರಿಯುತ್ತೆ, ಅದರ ಉಪನದಿಗಳು ಯಾವ ರೀತಿ ಇದೆ, ಅದನ್ನು ಕೂಡ ತಾವು ಇಲ್ಲಿ ಗಮನಿಸ್ಬೋದು. ಪ್ರತಿಯೊಂದು ಉಪನದಿಗಳನ್ನು ಸಹ ನೀಲಿ ಬಣ್ಣದಲ್ಲಿ ಕೊಟ್ಟಿರೋದ್ರಿಂದ ತಾವೆಲ್ಲರೂ ಅದನ್ನು ಗಮನಿಸಿದ್ರೆ ಅದರ ಮೇಲಿರುವಂಥ ಅಣೆಕಟ್ಟುಗಳು ಕೊಟ್ಟಿದ್ದೀನಿ.
ಆ ನದಿಗಳು ಸಹ ಕೊಟ್ಟಿದ್ದೀನಿ ಸ್ನೇಹಿತರೆ ಇಲ್ಲಿ. ಅದನ್ನು ಸಪ್ರೇಟಾಗಿ ನಾನು ಹೇಳ್ತೀನಿ ಒಂದು ತರಗತಿಯಲ್ಲಿ. ಇವತ್ತಿನ ತರಗತಿಯಲ್ಲಿ ನಾವು ಬರೀ ಅದರ ಉಪನದಿಗಳು, ನದಿ ನೋಡ್ತಾ ಇದ್ದೀವಿ. ಈ ಎಲ್ಲ ಮೆಕ್ಕಲು ಮಣ್ಣು ಬಂದು ಉತ್ತರ ಮಹಾಮೈದಾನದಲ್ಲಿ ಸಂಚಯನ ಆಗಿದೆ ಸ್ನೇಹಿತರೆ. ಅದಕ್ಕೆ ಅದನ್ನು ಉತ್ತರ ಮಹಾಮೈದಾನ ಎಂದು ಕರೆಯುತ್ತೇವೆ. ಸೊ ನಮಗೆ ಹಿಮಾಲಯವನ್ನು ನಾವು ಈ ರೀತಿ ನಾವು ವಿಂಗಡಣೆ ಮಾಡ್ಬೋದು. ಇಂಡಸ್ ನದಿ ನೋಡಿದ್ದೀವಿ ನಾವು, ಮತ್ತು ಸಟ್ಲಜ್ ನದಿ ನೋಡಿದ್ದೀವಿ. ಇವೆರಡರ ಮಧ್ಯೆ ಇರೋದನ್ನೇ ಪಂಜಾಬ್ ಹಿಮಾಲಯ ಅಂತ ಕರಿತೀವಿ. ಹಂಗೆ ಇನ್ನೊಂದು ನದಿ ಕಾಳಿ ನದಿ ಸ್ನೇಹಿತರೆ. ಇದು ಮಹಾಕಾಳಿ ನದಿ ಅಂತ ಕರಿತೀವಿ ನಾವು. ಇದನ್ನು ಶಾರದಾ ಅಂತಲೂ ಕರೀತಾರೆ. ಈ ನದಿ ಮಹಾಕಾಳಿ ನದಿ ಇದು ನೋಡಿ, ಇವೆರಡರ ಮಧ್ಯೆ ಅಲ್ಲದೆ ಕುಮಾನ್ ಹಿಮಾಲಯಸ್, ಕುಮಾನ್ ಅಂತೇಳಿ ಉತ್ತರಾಖಂಡಲ್ಲಿ ಕರಿತೀವಿ, ಗರ್ವಾಲ್ ಕುಮಾನ್ ಭಾಗ ಆಯ್ತಾ ಇದು. ಹಂಗೆ ಈ ಕಾಳಿ ನದಿಯಿಂದ ತೀಸ್ತಾ ನದಿವರೆಗೂ ಇರೋದು ನೇಪಾಳ ಹಿಮಾಲಯ ಸ್ನೇಹಿತರೆ. ಹಂಗೆ ತೀಸ್ತಾಯಿಂದ ಬ್ರಹ್ಮಪುತ್ರವರೆಗೂ ಬರೋದು ಆಸಾಂ ಹಿಮಾಲಯ. ಈ ರೀತಿ ಹಿಮಾಲಯವನ್ನು ನಾವು ನದಿಗಳ ಮುಖಾಂತರ ವಿಂಗಡಿಸಬಹುದು ಸ್ನೇಹಿತರೆ. ಇಂದಿನ ತರಗತಿಯಲ್ಲಿ ನಾವು ಎಲ್ಲ ನದಿಗಳು, ಉಪನದಿಗಳನ್ನ ನಾವು ನೋಡಿದ್ದೀವಿ. ತಾವೆಲ್ಲರೂ ತಪ್ಪದೆ ನಿಮ್ಮ ಸ್ನೇಹಿತರ ಜೊತೆಗೆ ಇದನ್ನು ವೀಕ್ಷಿಸಿ, ಅವ್ರಿಗೂ ಸಹ ಹೇಳಿ ನನ್ನ ತರಗತಿ ಬಗ್ಗೆ. ತಪ್ಪದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ತರಗತಿಯಲ್ಲಿ ನಾನು ಇನ್ನೂ ಮಾಹಿತಿಯೊಡನೆ ಮರುಭೂಮಿ ಬಗ್ಗೆ ವಿವರಿಸ್ತೇನೆ. ನಾನು ತುಂಬ ದೊಡ್ಡ ಕ್ಲಾಸ್ ತಗೋತಾ ಇಲ್ಲ, ಯಾಕೆಂದರೆ ಚಿಕ್ಕ ಚಿಕ್ಕ ಹಂತದಲ್ಲಿ ಎಲ್ಲರಿಗೂ ಸ್ವಲ್ಪ ಕ್ಲಾಸು 1 ಗಂಟೆ ಒಳಗೆ ಎಲ್ಲ ವಿಷಯಗಳು ತಿಳಿಸ್ಬೇಕು ಎಂಬ ಒಂದು ಉದ್ದೇಶದಿಂದ ತುಂಬ ದೊಡ್ಡ ತರಗತಿಗಳನ್ನು ನಾನು ತಗೋತಾ ಇಲ್ಲ ಸ್ನೇಹಿತರೆ. ಈ ಕಾರಣದಿಂದ ತಾವೆಲ್ಲರೂ ಇದನ್ನು ನೋಡಿ ಮತ್ತೆ ವೀಕ್ಷಿಸಿ, ಅಟ್ಲಸ್ನಲ್ಲಿ ಗುರುತಿಸಿ ತಾವು ಓದಬೇಕಾಗಿ ವಿನಂತಿ. ಧನ್ಯವಾದಗಳು ಸ್ನೇಹಿತರೆ.